ಯೋಹಾನನ ಪುಸ್ತಕದ ಅಂತ್ಯದಲ್ಲಿ, ಅಂದ್ರೆ ಈಗಾಗಲೇ ಸಹೋದರ ಓದಿದ್ರು 1-11 ವಚನಗಳಲ್ಲಿ. ಅದರ ಹಿಂದೆ ಅಂದ್ರೆ ಜಸ್ಟ್ 12ನೇ ಅಧ್ಯಾಯ, 21ನೇ ಅಧ್ಯಾಯ ಯೋಹಾನಂದು ಮುಗಿತದೆ. ಆಮೇಲೆ ದ ಆಕ್ಟ್ಸ್ ಆಫ್ ಅಪೋಸ್ಟಲ್ ಸ್ಟಾರ್ಟ್ಸ್. ಇಲ್ಲಿ ಯೋಹಾನನು ಯಾವ ರೀತಿಯಾಗಿ ಈ ಪುಸ್ತಕ ಮುಗಿಸ್ತಾನೆ ಎನ್ನುವುದು ಸ್ವಲ್ಪ ತಿಳ್ಕೊಳ್ಳೋದು ಅವಶ್ಯ. ಯಾಕಂದ್ರೆ ಈ ಪುಸ್ತಕದ ಹಿನ್ನೆಲೆ ಅಂತ ಹೇಳ್ಬೋದು ನಾವು. ದ ಬ್ಯಾಕ್ ಗ್ರೌಂಡ್ ಆಫ್ ದಿಸ್ ಬುಕ್ ಅದ್ಯಾವ್ದಾಗಿತ್ತಂತಂದ್ರೆ 25ನೇ ವಚನ 21ನೇ ಅಧ್ಯಾಯ ಯೋಹಾನ ಸುವಾರ್ತೆ. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ ಅಂತ ಹೇಳ್ತಾನೆ. ಯೋಹಾನನಿಗೆ ಇಷ್ಟು ಹೇಳುವುದಿದೆಯಲ್ಲ ಯೇಸು ಸ್ವಾಮಿಯವರ ಬಗ್ಗೆ, ಬಿಕಾಸ್ ಹಿ ವಾಸ್ ಅ ವೆರಿ ಕ್ಲೋಸ್ ಅಸೋಸಿಯೇಟ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯವರ ಬಹಳ ನಿಕಟವರ್ತಿಯಾದಂತ ವ್ಯಕ್ತಿ ಯಾರಾಗಿದ್ರು? ಯೋಹಾನ. ಅವನು ಹೇಳ್ತಾನೆ ಇನ್ನೂ ಬಹಳವಿದೆ. ಬಹಳ ಅಂತಂದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಅದು ಹಿಡಿಸದಷ್ಟು ಅಂತ ಹೇಳಬಹುದು, ಅಥವಾ ಬಹಳಷ್ಟು ಇದೆ ಅಂತ ಹೇಳಿ ಇಲ್ಲಿ ಒಂದೇ ಒಂದು ಶಬ್ದದಲ್ಲಿ ಯೋಹಾನನು ಅದನ್ನ ಹೇಳಲಿಕ್ಕೆ ನಮಗೆ ಪ್ರಯತ್ನ ಮಾಡಿದ್ದಾನೆ. ಆಮೇಲೆ ಎರಡನೇದಾಗಿ ಹೇಳ್ತಾನೆ, ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಓದಿತು. ಅಂದ್ರೆ 100% ಇಟ್ ಈಸ್ ಏನಂತಾರೆ ಅದಕ್ಕೆ, ಅಲಂಕಾರಿಕ ಭಾಷೆ ಅಂತ ಹೇಳಬಹುದು ನಾವು. ಅಂದ್ರೆ ಹೀಸ್ ಟ್ರೈಂಗ್ ಟು ಗಿವ್ ಅಸ್ ಸಮ್ ಐಡಿಯಾ. ನಮಗೊಂದು ವಿಚಾರ ಆತನ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದೇನಂತಂದ್ರೆ ಇಡೀ ಲೋಕನೇ ಹಿಡಿಸಿದಷ್ಟು ಪುಸ್ತಕಗಳನ್ನ ಬರಿತಾ ಹೋದ್ರು ಕೂಡ ಅದನ್ನ ಲೋಕನೇ ಹಿಡಿಸುವುದಿಲ್ಲ. ಅಂದ್ರೆ ಅದು ಬಹಳ ಇದೆ ಅನ್ನುವಂತಹ ರೀತಿಯಲ್ಲಿ ಯೋಹಾನನು ಇಲ್ಲಿ ಅದನ್ನು ವ್ಯಕ್ತ ಮಾಡ್ತಾ ಇರುವುದು ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿಯವರ ಜೀವನ ಮತ್ತು ಅವರ ಪೂರ್ತಿಯಾದಂತಹ ಜೀವನ ಚರಿತ್ರೆ, ಅವರ ಮರಣ, ಆಮೇಲೆ ಅವರ ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿ ಮುಂದೆ ಆದಂತಹ ವಿಷಯಗಳನ್ನ ನಾವು ಈಗ ಅಪೊಸ್ತಲರ ಕೃತ್ಯ ಎಂಬಂತ ಪುಸ್ತಕದಲ್ಲಿ ಮುಂದರಿಸ್ತೇವೆ. ಈಗ ನಾ ಕೇಳ್ದಲ್ಲ, ನೀವು ಜಾನ್ 21:25 ಆದ ಕೂಡಲೇ ಬರ್ತದೆ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್. ಯೇಸು ಸ್ವಾಮಿ ಅವರು ಪುನರುತ್ಥಾನ ಹೊಂದಿದ ಮೇಲೆ ಏನಾಯಿತು ಎಂಬಂತಹ ವಿಚಾರವನ್ನ ಅಪೊಸ್ತಲರ ಕೃತ್ಯ ಮೊದಲೇ ಅಧ್ಯಾಯ ನಮಗೆ ತಿಳಿಸ್ಕೊಡ್ತದೆ. ಅಂಡ್ ಇಟ್ಸ್ ಎ ಕಂಟಿನ್ಯೂಯೇಷನ್, ಅಲ್ಲಿಗೆ ಮುಗಿಲಿಲ್ಲ. ಆದ್ರೆ ಯೇಸು ಸ್ವಾಮಿ ಅವರ ವಿಷಯವಾಗಿ ಅದು ಇನ್ನೂ ಕೆಲವು ವಿಷಯಗಳನ್ನ ನಮಗೆ ತಿಳಿಸ್ಲಿಕ್ಕೆ ರೆಡಿ ಆಗಿದೆ. ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್, ಅಪೊಸ್ತಲರ ಕೃತ್ಯಗಳು. ಹೀಗೆ ಈ ಒಂದು ಮಾತು ಎಷ್ಟೋ ಬಹಳ ಮಹತ್ವದ್ದು ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ಈಗ ಸ್ವಲ್ಪ ನಾವು ಈ ಗ್ರಂಥವನ್ನ ಯಾರು ಬರೆದಿದ್ದಾರೆ ಎನ್ನುವುದನ್ನ ಸ್ವಲ್ಪ ತಿಳ್ಕೊಳ್ಳೋದು ಅವಶ್ಯ. ಬಿಕಾಸ್ ವಿ ಮಸ್ಟ್ ನೋ ದ ಆಥರ್. ಯಾವಾಗ್ಲೂ ನಾವೊಂದು ಪುಸ್ತಕ ನಮ್ಗೆ ಕೈಯಲ್ಲಿ ಸಿಕ್ಕಾಗ ವಿ ಆಲ್ವೇಸ್ ಸರ್ಚ್ ಫಾರ್ ದ ಆಥರ್. ಯಾರು ಬರೆದಾರಪ್ಪ ಪುಸ್ತಕ ಅಂತೇಳಿ ನಾವು ಯಾವಾಗ್ಲೂ ನಮಗೆ ಒಂದು ಉತ್ಸುಕತೆ ಇರ್ತದೆ. ಆಲ್ವೇಸ್ ವಿ ಆರ್ ಕ್ಯೂರಿಯಸ್, ಇನ್ಕ್ವಿಸಿಟಿವ್ ಟು ನೋ ಹೂ ಇಸ್ ದ ಆಥರ್ ಆಫ್ ದ ಬುಕ್. ಈ ಒಂದು ಅಪೊಸ್ತಲರ ಕೃತ್ಯವನ್ನು ಬರೆದಂತ ಆಥರ್ ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಡಾಕ್ಟರ್ ಲೂಕ್ ಆಗಿದ್ದಾನೆ. ಲೂಕ್ ಆಗಿದ್ದಾನೆ ಅಂತೇಳಿ ನಾನು ಹೇಳುವಾಗ ಅವನು ಬೇರೆ ಯಾರೂ ಆಗಿರದೆ ಲೂಕನ ಸುವಾರ್ತೆಯನ್ನು ಬರೆದಂತವನೇ ಆಗಿದ್ದಾನೆ. ಹಿ ಇಸ್ ದ ಆಥರ್ ಆಫ್ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಎಂಬುದಾಗಿ ನಮಗ ಕಂಡು ಬರ್ತದೆ. ಆದ ಕಾರಣ ಲೂಕನು ಬರೆದದ್ದು ಮೊದಲೇ ಪುಸ್ತಕ ಯಾವ್ದಂತಂದ್ರೆ ಲೂಕನ ಸುವಾರ್ತೆ ಬರೆದಂತು. ಎರಡನೇದು ಯಾವ್ದಂತಂದ್ರೆ ಅದರ ಮುಂದುವರಿಕೆ, ಕಂಟಿನ್ಯೂಯೇಷನ್ ಆಫ್ ದ ಲೂಕ್ಸ್ ಗಾಸ್ಪಲ್ ಈಸ್ ಇನ್ ದ ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್. ದಟ್ ಮೀನ್ಸ್ ಅವನು ಬರೆದದ್ದು ಬಹಳ ಎಕ್ಸ್ಟೆನ್ಸಿವ್ ಆಗಿ ನಮಗೆ ಕಂಡು ಬರ್ತದೆ. ಎಕ್ಸ್ಟೆನ್ಸಿವ್ ಇನ್ ದ ಸೆನ್ಸ್ ಕಂಟಿನ್ಯೂಯೇಷನ್ ಇಸ್ ದೇರ್, ಇಟ್ ಈಸ್ ಎಕ್ಸ್ಟೆಂಡೆಡ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ಇಫ್ ಯು ರೀಡ್ ಬೋತ್ ದ ಬುಕ್ಸ್ ಟುಗೆದರ್ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ದ ಕಂಟಿನ್ಯೂಯೇಷನ್. ಎರಡು ಪುಸ್ತಕಗಳನ್ನು ಒಟ್ಟಾಗಿ ನೀವು ಓದಿದ್ರೆ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಇಲ್ಲಿಗೆ ಲೂಕನ ಸುವಾರ್ತೆಯಲ್ಲಿ ಮುಗಿಲಿಲ್ಲ, ಆದರೆ ಅಪೊಸ್ತಲರ ಕೃತ್ಯದಲ್ಲಿ ಅದು ಮುಂದರಿತಾ ಇದೆ ಎಂಬುದಾಗಿ ಖಂಡಿತವಾಗಿ ನಿಮಗೆ ಅನಿಸ್ತದೆ. ಹೀಗೆ ಈ ಒಬ್ಬ ಡಾಕ್ಟರ್, ಇವನು ಏನಾಗಿದ್ದ ಅಂತಂದ್ರೆ ವೈದ್ಯನಾಗಿದ್ದ ಅಥವಾ ಡಾಕ್ಟರ್ ಆಗಿದ್ದ ಎಂಬುದಾಗಿ ಅವನ ವಿಷಯ ನಮಗ ಓದುವಾಗ ತಿಳಿದು ಬರ್ತದೆ. ಅವನು ಏನಾಗಿದ್ದ ಅಂತಂದ್ರೆ
ಬಹಳ ಒಬ್ಬ ಬೆಲವೆಡ್ ಅಂಡ್ ಫಿಸಿಷಿಯನ್, ಒಬ್ಬ ಪ್ರಿಯನಾಗಿದ್ದ, ಅಷ್ಟೇ ಅಲ್ಲದೆ ಒಬ್ಬ ವೈದ್ಯನು ಸಹ ಆಗಿದ್ದ ಎಂಬುದಾಗಿ ಅವನ ವಿಷಯವಾಗಿ ತಿಳಿಯುತ್ತದೆ. ಅವನು ಏನಾಗಿದ್ದ ಅಂತ ಒಬ್ರು ಹೇಳ್ತಾರೆ, ಆತ್ಮಗಳಿಗೆ ಔಷಧ ಕೊಡುವಂತಹ ಒಬ್ಬ ಡಾಕ್ಟರ್ ಆಗಿದ್ದ. ನಾಟ್ ಓನ್ಲಿ ಎ ಫಿಸಿಕಲ್ ಡಾಕ್ಟರ್, but he was a doctor prescribing medicine to the souls. ಆತ್ಮಗಳಿಗೂ ಸಹ ಔಷಧಿ ಕೊಡುವಂತ ಒಬ್ಬ ವೈದ್ಯ ಯಾರಾಗಿದ್ರು ಅಂತಂದ್ರೆ, ಆತ್ಮೀಯ ರೀತಿಯಲ್ಲಿ ವೈದ್ಯ ಅಂತ ಹೇಳಿ ಅವನು ಅಲ್ಲಿ ಗುರುತಿಸಲ್ಪಡ್ತಾನೆ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಓಕೆ, ಇಷ್ಟೆಲ್ಲಾ ವಿಷಯಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ ನೀವು, ಸೊ ದಟ್ ಯು ವಿಲ್ ನೋ ಅಬೌಟ್ ದ ಆಥರ್ ವೆಲ್. ಅವನ ಬಗ್ಗೆ ನಿಮಗೆ ಸಾಕಷ್ಟು ಗ್ರಹಿಕೆ ಇರುವುದಾದ್ರೆ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಅವನು ಬರೆದಂತ ವಿಷಯಗಳು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತವೆ. ಓಕೆ, ಮುಂದೆ ಅವನ ಬಗ್ಗೆ ಮತ್ತು ಹೇಳ್ತಾರೆ ಏನಂತ ಹೇಳಿ, ವಾಸ್ ಅ ಫೆಲೋ ಲೇಬರರ್. ಅವನೇನಾಗಿದ್ದ, ಕೇವಲ ಡಾಕ್ಟರ್ ಆಗಿ ಒಂದು ಕ್ಲಿನಿಕ್ ಆಗ್ಲಿ ಅಥವಾ ಒಂದು ಡಿಸ್ಪೆನ್ಸರಿ ಆಗ್ಲಿ ತಕೊಂಡು ಕುಂತು ಅಲ್ಲೇ ಉಳಿಲಿಲ್ಲ ಅವನು. ಬಟ್ ಅವನೇನಾಗಿದ್ದ ಅಂತಂದ್ರೆ, ಪೌಲನು ಕೂಡ ಪ್ರಯಾಣ ಪೌಲನು ಮಾಡಿದಂತಹ 3 ಗಾಸ್ಪಲ್ ಟೂರ್ಸ್ ಇದೆ, ನಿಮ್ಗೆ ಗೊತ್ತಿದೆ ಅಲ್ಲ, 3, ಆಮೇಲೆ 4ನೇದು ಆಗ್ಲಿಲ್ಲ. ಆದ ಕಾರಣ 3 ಪ್ರಯಾಣಗಳನ್ನ, ಸಮುದ್ರ ಪ್ರಯಾಣಗಳನ್ನ ಮಾಡಿದಂತಹ ದೊಡ್ಡ ವ್ಯಕ್ತಿ, ದಿಗ್ಗಜ ಅಂತ ಹೇಳಿ ನಾವು ಅಪೊಸ್ತಲನಾದಂತಹ ಪೌಲನಿಗೆ ಹೇಳ್ತೇವೆ. ಆ ಅಪೊಸ್ತಲನ ಪೌಲನು ಕೂಡ ಇದ್ದಂತಹ ವ್ಯಕ್ತಿ ಬೇರೆ ಯಾರು ಆಗಿರದೆ ಡಾಕ್ಟರ್ ಲೂಕ್ ಆಗಿದ್ದ, ಒನ್ ಆಫ್ ದ ಕಂಪ್ಯಾನಿಯನ್ಸ್ ಆಫ್ ದ ಲಾರ್ಡ್ ಆಫ್ ಅಪಾಸ್ಟಲ್ ಪಾಲ್ ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಈ ರೀತಿಯಾಗಿ ಹಿ ವಾಸ್ ಎ ಫೆಲೋ ಲೇಬರರ್. ದೇವರ ಸೇವೆಯಲ್ಲಿ ಆತನು ಒಟ್ಟಾಗಿ ಬೇರೆಯವರೊಂದಿಗೆ ಸೇವೆ ಮಾಡುವಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಅದೇ ರೀತಿಯಾಗಿ ಅವನ ಬಗ್ಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಮ್ಯಾನ್ ಆಫ್ ಮೆಸಿಡೋನಿಯಾ ಅಂತಂದ್ರೆ ಮೆಸಿಡೋನಿಯಾದ ಒಬ್ಬ ವ್ಯಕ್ತಿ ಅವನಾಗಿದ್ದ. ಮೆಕೆದೋನ್ಯಾ ಅಂತ ಹೇಳಿ ನಿಮ್ಗೆ ಗೊತ್ತದೆ, ಅಪೊಸ್ತಲರ ಕೃತಿ ಓದುವಾಗ ನಿಮಗೆ ಬಹಳಷ್ಟು ಅದರ ರೆಫರೆನ್ಸ್ ಬರ್ತವೆ, ನೆನ್ಪಿಟ್ಕೊಡ್ರಿ. ಮೆಕೆದೋನ್ಯದ ಒಬ್ಬ ವ್ಯಕ್ತಿ, ಮ್ಯಾನ್ ಫ್ರಮ್ ಮೆಕೆಡೋನಿಯಾ ಎಂಬುದಾಗಿ, ಮೆಸಿಡೋನಿಯಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಹೀಗೆ ಅವನೇನಾಗಿದ್ದ ಅಂತಂದ್ರೆ, ಇಷ್ಟೆಲ್ಲ ವಿಷಯಗಳು ಅವನ ಸಲುವಾಗಿ ಹೇಳಲ್ಪಟ್ಟಿವೆ. ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೇನೆ, ಸೊ ದಟ್ ಯು ಕ್ಯಾನ್ ರಿಮೆಂಬರ್ ಅಬೌಟ್ ಹಿಮ್. ಏನೇನಾಗಿದ್ದ ಎಂಬುದನ್ನ ಕ್ಲುಪ್ತವಾಗಿ ಹೇಳ್ತಾ ಇದ್ದೇನೆ. ವಿವರಿಸ್ತಾ ಹೋದ್ರೆ ಒಂದು ಅಭ್ಯಾಸನೇ ಆಗ್ಬಿಡ್ತದೆ. ಇರ್ಲಿ, ಅದ್ರ ಬಗ್ಗೆ ನಾವು ಹೆಚ್ಚು ವಿವರಿಸೋದು ಬೇಡ, ಮುಖ್ಯ ವಿಷಯದ ಕಡೆ ಬರೋಣ ಏನಂತೇಳಿ. ಅಷ್ಟೇ ಅಲ್ಲದೆ ಅವನು ಏನಾಗಿದ್ದ ಅಂತಂದ್ರೆ, ಹಿ ವಾಸ್ ಎ ಜೆಂಟೈಲ್, ಹಿ ವಾಸ್ ನಾಟ್ ಎ ಜೂಯಿಶ್ ರೈಟರ್ ಅಲ್ಲ, ಅವನು ಅನ್ಯ ದೇಶದ ಒಬ್ಬ ಬರಹಗಾರ, ಗ್ರಂಥಕರ್ತ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ನೆನ್ಪಿಟ್ಕೊಡ್ರಿ. ಬೇರೆ ಸ್ವಾರ್ಥಗಳನ್ನ ನಾವು ನೋಡುವಾಗ Jews have written it, but here we find a non-Jew or a Gentile who has written the Acts of Apostles and also the Gospel according to Luke. ಅಷ್ಟೇ ಅಲ್ಲದೆ ಅವನು ಸುಶಿಕ್ಷಿತನಾಗಿದ್ದ. He was an educated person, well educated ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತದೆ, ಡಾಕ್ಟರ್ ಕೋರ್ಸ್ ಮಾಡ್ಬೇಕಾದ್ರೆ ಎಷ್ಟು ಸಮಯ ಹಿಡಿತದೆ ಅಂತ ಹೇಳಿ ನಿಮ್ಗೆ ಗೊತ್ತದೆ. Years together you have to spend to complete the course. ಸಾಧಾರಣ 5.5 ವರ್ಷ ಕೋರ್ಸ್ ಇರ್ತದೆ, ಆಮೇಲೆ ಇಂಟರ್ನ್ಶಿಪ್ ಇರ್ತದೆ. Then if you want to go for PG, again you have to spend 3-4 years. So almost 10 years ಆಗಿ ದಾಟ್ ಹೋಗ್ಬಿಟ್ಟಿರ್ತದೆ. So this is how the course is a lengthy course ಎಂಬುದಾಗಿ ನಮ್ಮೆಲ್ಲರಿಗೆ ತಿಳಿದಂತ ಮಾತು. ಆದ ಕಾರಣ ಲೂಕ ಏನಾಗಿದ್ದ ಅಂತಂದ್ರೆ, he was a well educated person, ಒಬ್ಬ ಒಳ್ಳೆಯ ಡಾಕ್ಟರ್, ಬಹಳ ಕಲಿತಂಥವ, ಸುಶಿಕ್ಷಿತ, ಅನ್ಯ, ಬುದ್ಧಿವಂತ ಎಂಬಂಥ ಎಲ್ಲಾ ವಿಷಯಗಳು ಅವನಿಗೆ ಅನ್ವಯಿಸ್ತವೆ. ಮುಂದೆ ಆತನು ಕೇವಲ ಈ ಲೌಕಿಕ ರೀತಿಯಲ್ಲಿ ಒಬ್ಬ ವೈದ್ಯ ಅಥವಾ ಡಾಕ್ಟರ್ ಅಥವಾ ಸೋ ಅಂಡ್ ಎಲ್ಲ ಕೇಳಿದೀವಿ ನಾವು. ಆದ್ರೆ ಅವನಿಗೆ ಮಹತ್ವ ಯಾಕಿದೆ ಅಂತಂದ್ರೆ, he was also interested in the spiritual matters. ಆತ್ಮೀಯ ವಿಷಯಗಳಲ್ಲಿ ಆಸಕ್ತಿ ವಹಿಸಿದಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಲೂಕ ಆಗಿದ್ದ ಅಂತೇಳಿ ನಮಗ ತಿಳಿದು ಬರ್ತದೆ. ಆದ ಕಾರಣ he was interested in the spiritual matters also ಎಂಬುದು ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಪವಿತ್ರಾತ್ಮನು ಇಷ್ಟು ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ರಿ, ಅಥವಾ ಟ್ಯಾಲೆಂಟೆಡ್, ಬಹಳಷ್ಟು ಬಹುಮುಖ ಪ್ರತಿಭೆಯುಳ್ಳಂತಹ ಒಬ್ಬ ವ್ಯಕ್ತಿಯನ್ನ
ಆರಿಸಿಕೊಂಡು ಅವನ ಮೂಲಕವಾಗಿ ತನ್ನ ಸೇವೆಯನ್ನ ಮಾಡಿಸಿಕೊಂಡ. ಆ ಸೇವೆ ಏನಾಗಿತ್ತು ಅಂತಂದ್ರೆ ಈ 2 ಪುಸ್ತಕಗಳನ್ನ ಬರೆಸುವಂತಹದ್ದು. ನಾಟ್ ಓನ್ಲಿ ಆಲ್ ದ ಅದರ್ ಥಿಂಗ್ಸ್, ಬಟ್ 2 ಮೇನ್ ಥಿಂಗ್ಸ್, ಆರ್ 1 ಮೇನ್ ಥಿಂಗ್ ಇನ್ 2 books, ರೈಟಿಂಗ್ 2 books. ಅದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಅವನ ಶೈಲಿಯು ಸಹ ಅಷ್ಟೇ ಸುಂದರವಾಗಿದೆ ಅಂತೇಳಿ ಹೇಳ್ಬೋದು. ಹಿಸ್ ಸ್ಟೈಲ್ ಆಫ್ ರೈಟಿಂಗ್ ವಾಸ್ ಆಲ್ಸೋ ಬ್ಯೂಟಿಫುಲ್ ಅಂತೇಳಿ ನಮಗ ಓದುವಾಗ ಗೊತ್ತಾಗ್ತದೆ. ಲಕ್ಷ ಕೊಟ್ಟು ಓದ್ರಿ, ಲೈಕ್ ಎಂಜಾಯ್ ದ ರೀಡಿಂಗ್, ದೆನ್ ಯು ವಿಲ್ ಕಮ್ ಟು ನೋ ದ ಸ್ಟೈಲ್ ಆಫ್ ದ ರೈಟಿಂಗ್ ಆಫ್ ಲೂಕ್ ಅಂತ ಹೇಳಿ. ಆಮೇಲೆ ಈ ಪುಸ್ತಕವನ್ನು ಯಾರು ಬರೆಸಿದ್ದಾರೆ ಅಂತ ಹೇಳುವಾಗ ಇದನ್ನ ಪವಿತ್ರಾತ್ಮನೇ ಬರೆಸಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಗ್ರಂಥಕರ್ತ, ಒರಿಜಿನಲ್ ರೈಟರ್ ಯಾರಾಗಿದ್ರು ಅಂತಂದ್ರೆ ಪವಿತ್ರಾತ್ಮನೇ. ಅದನ್ನ ನಾವು ಯಾವಾಗ್ಲೂ ನಮ್ಮ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಒಬ್ಬ ಮನುಷ್ಯ ಏನೇ ಇರಬಹುದು, ಎಷ್ಟೇ ಇರಬಹುದು, ಆದರೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಬರೆದಾಗ ಅದಕ್ಕೆ ಆತ್ಮೀಯ ಬರಹ ಆಗ್ತದೆ, ಮಹತ್ವ ಇರ್ತದೆ, ಅದಕ್ಕೆ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ ಇರ್ತದೆ ಎಂಬುದನ್ನ ನಾವು ಯಾವಾಗಲೂ ಕಂಡುಕೊಳ್ತೇವೆ. ಈ ರೀತಿಯಾಗಿ ಪವಿತ್ರಾತ್ಮನ ಬರೆಸಿದಂತಹ ಈ ಪುಸ್ತಕ ಅಪೊಸ್ತಲರ ಕೃತ್ಯ. ಮುಂದೆ ನಾವು ನೋಡುವಾಗ ಸುವಾರ್ತೆಯನ್ನ ಮುಂದುವರಿಸಿ ಯೇಸು ಕ್ರಿಸ್ತರು ತಮ್ಮ ರಕ್ಷಣೆಯ ಕೆಲಸವನ್ನ ಪೂರ್ತಿಗೊಳಿಸಿದ ಮೇಲೆ ಏನಾಯ್ತು ಅಂದ್ರೆ ಅದು ತಾವು ಕಳಿಸಲ್ಪಟ್ಟಂತ ಸ್ಥಳ ಯಾವ್ದಾಗಿತ್ತು? ಪರಲೋಕ. ಪರಲೋಕಕ್ಕೆ ಅವರು ತಿರುಗಿ ಹೋಗುವಂತಹ, ಹಿಂತಿರುಗುವಂತ ಒಂದು ವಿಚಾರವನ್ನು ಸಹ ಈ ಪುಸ್ತಕದ ಆರಂಭದಲ್ಲಿ ನಾವು ಕಾಣ್ತೇವೆ. ನಾವು ಓದುವಾಗ ಅದನ್ನ ತಿಳ್ಕೊಳ್ಳೋಣ. ಈ ರೀತಿಯಾಗಿ ತಂದೆಯಾದ ದೇವರು ಏನು ಯೋಜಿಸಿದ್ದ, ಏನ್ ಹೇಳಿದ್ದ, ಅದನ್ನ ತ್ರಯೇಕತ್ವದ 2ನೇ ವ್ಯಕ್ತಿಯಾದಂತಹ ಯೇಸು ಸ್ವಾಮಿ, ತಂದೆ, ಮಗ, ಪರಿಶುದ್ಧಾತ್ಮ 2ನೇ ವ್ಯಕ್ತಿ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೆಕೆಂಡ್ ಪರ್ಸನ್ ಆಫ್ ದ ಟ್ರಿನಿಟಿ, ತ್ರಯೇಕತ್ವದ 2ನೇ ವ್ಯಕ್ತಿ ಯೇಸು ಸ್ವಾಮಿ. ಆಮೇಲೆ 3ನೇ ವ್ಯಕ್ತಿ ಯಾರಂತಂದ್ರೆ ಪವಿತ್ರಾತ್ಮನು. ಸೊ 1 God in 3 persons. ನೆನ್ಪಿಟ್ರಿ, ಮೇಲೆ ನಾ ಹೇಳ್ತಿರ್ತೇನೆ, ಜಸ್ಟ್ ಟು ರಿವೈಸ್. ಈ ಒಂದು ಮುಖ್ಯ ವಿಷಯ ಬಹಳ ಮಹತ್ವದ್ದಾಗಿದೆ, ಅದರ ಅರ್ಥ ಮಾಡ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ನಾಟ್ 3 gods, 1 God in 3 persons. ಒಬ್ಬನೇ ದೇವರು, 3 ವ್ಯಕ್ತಿಗಳು, ತಂದೆ, ಮಗ, ಪರಿಶುದ್ಧಾತ್ಮ. ಅವರೆಲ್ಲರೂ ಕೂಡಿ ಒಂದೇ ಆಗಿ ಕೆಲಸ ಮಾಡ್ತಿರ್ತಾರೆ. ಒಮ್ಮನಸ್ಸಿನಿಂದ, ಒಕ್ಕಟ್ಟಿನಿಂದ ಒಂದೇ ಆಗಿ ಮಾಡ್ತಿರ್ತಾರೆ ಎಂಬುದು ಈ ಒಂದು ತ್ರಯೇಕತ್ವದ ವೈಶಿಷ್ಟ್ಯ. ಓಕೆ, 1ರಿಂದ 3 ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಏನ್ ಕಾಣ್ತೀವಿ ಅಂತಂದ್ರೆ 1ರಿಂದ ಇದು ಆಶೀರ್ವಾದದಿಂದ, ಅಂದ್ರೆ ಲೂಕನ ಸುವಾರ್ತೆಯನ್ನು ನಾವು ನೋಡುವಾಗ, ಅಂದ್ರೆ ಅವನೇ ಬರೆದಂತಹ ಒಂದು ಪುಸ್ತಕದ ಅಂತ್ಯದ ವಚನ ನಾವು ನೋಡಿದ್ರೆ ಅಂದ್ರೆ ಹೇಗೆ ಕಂಟಿನ್ಯೂ ಮಾಡ್ತಾನೆ ಎಂಬುದು ನಿಮ್ಗೆ ತಿಳಿದು ಬರ್ತದೆ. ನೋಡ್ರಿ, ಅಲ್ಲಿ ಕೊನೆಯ 3 ವಚನಗಳು ಏನಿವೆ ಅಂತಂದ್ರೆ, ಆತನು, ಲೂಕನ ಸುವಾರ್ತೆ 24ನೇ ಅಧ್ಯಾಯ 50ರಿಂದ 53 ವಚನಗಳು. ಆತನು ಅವರನ್ನು ಬೆಥಾನ್ಯಕ್ಕೆ ಕರೆದು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿರುವಾಗ ಅವರು ಅವನನ್ನು ಬಿಟ್ಟು ಒಯ್ಯಲ್ಪಟ್ಟನು. ಅವರು ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನ ಕೊಂಡಾಡುತ್ತಿದ್ರು. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಆಫ್ಟರ್ ದ ಅಸೆನ್ಷನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಮಗ ಲೂಕನ ಸುವಾರ್ತೆ ತಿಳಿಸ್ಕೊಡ್ತದೆ. ಲೂಕನ ಸುವಾರ್ತೆಯ ಅಂತ್ಯ ಯಾವ ರೀತಿಯಾಗಿ ಆಗ್ತದೆ ಅಂದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಆಗಿದ್ದು ನಮಗ ತಿಳಿದು ಬರ್ತದೆ. ಅವರೆಲ್ಲ ಏನಾದ್ರು ಅಂದ್ರೆ ಬಹಳ ಸಂತೋಷದಿಂದ, ಏನಾದ್ರು ಬರೆದ ನೋಡ್ರಿ 52ನೇ ವಚನ, ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನ ಕೊಂಡಾಡ್ತಾ ಇದ್ರು ಎಂಬುದಾಗಿ ಲೂಕನು ತನ್ನ ಸುವಾರ್ತೆಯನ್ನ ಕೊನೆಗೊಳಿಸ್ತಾನೆ. ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಕ್ಲೋಸಿಂಗ್, ಎಂಡಿಂಗ್ ಅಲ್ಲಿ ನಮಗೆ ಕಂಡು ಬರ್ತದೆ. ಯಾವಾಗಲೂ ವಿ ಆಲ್ವೇಸ್ ವಾಂಟ್ ಟು ಬಿ ಹ್ಯಾಪಿ, ಇಸ್ಂಟ್ ಇಟ್? ನೋಬಡಿ ವಾಂಟ್ಸ್ ಟು ಬಿ ಅನ್ಹ್ಯಾಪಿ. ಆದ ಕಾರಣ ಇಲ್ಲಿ ಕಂಡು ಬರುವಂತಹ ವಿಷಯ ಏನಾಗಿದೆ ಅಂತಂದ್ರೆ ಬಹು ಸಂತೋಷ ಹೊಂದಿದಂತಹ ವ್ಯಕ್ತಿಗಳನ್ನ ಲೂಕನು ಇಲ್ಲಿ ನಮೂದಿಸಿದ್ದಾನೆ ಎಂಬುದಾಗಿ. ಅಷ್ಟೇ ಅಲ್ಲದೆ ಅವ್ರು ಏನಾಗಿದ್ರು ಅಂತ ದೇವಾಲಯದಲ್ಲಿ ದೇವರನ್ನ ಕೊಂಡಾಡ್ತಿದ್ರಂತೆ. ಹೌ ಗುಡ್ ಇಟ್ ಈಸ್ ಟು ಪ್ರೇಸ್ ಗಾಡ್. ದೇವರನ್ನ ನಾವು ಕೊಂಡಾಡಬೇಕು, ದೇವರನ್ನ ಸ್ತುತಿಸಬೇಕು,
ದೇವರನ್ನ ಘನಪಡಿಸಬೇಕು, ದೇವರಿಗೆ ಮಾನ ಮಹಿಮೆ ಸಲ್ಲಿಸಬೇಕು. ಎಲ್ಲಾ ವಿಷಯಗಳು ನಮಗ ಲೂಕನ ಸ್ವಾರ್ಥೆಯ ಅಂತ್ಯದಲ್ಲಿ ನಮಗೆ ಕಂಡು ಬರ್ತವೆ. ಈಗ ಆರಂಭ ನಮಗ ಅಪೊಸ್ತಲರ ಕೃತ್ಯ 1 to 3 ಓದುವಾಗ ಏನಾಯ್ತು ಅಂತೇಳಿ ನಮಗ ಸ್ವಲ್ಪ ನಾವು ನೋಡೋಣ. ಈಗ ಆಶೀರ್ವಾದದಿಂದ, ಬಹು ಸಂತೋಷದಿಂದ ಮತ್ತು ಬಹಳ ಕೊಂಡಾಟದಿಂದ ಅಂತ್ಯವಾದಂಥ ಈ ಒಂದು ಲೂಕನ ಸುವಾರ್ತೆಯ ಒಂದು ಮುಂದುವರಿಕೆ ಅದೇನಾಗ್ತದೆ ಅಂತ ಹೇಳಿದ್ರೆ, ಅದು ನಮಗ ಬಹಳ ಪ್ರೋತ್ಸಾಹವನ್ನು ಕೊಡುವಂತ ಒಂದು ಭಾಗ ಆಗಿದೆ. ಸೊ ಲಾಟ್ ಆಫ್ ಎನ್ಕರೇಜ್ಮೆಂಟ್ ವಿ ಗೆಟ್. ಪುನರುತ್ಥಾನ ಅದೇನಾಗಿದೆ ಅಂತಂದ್ರೆ, ಯಾಕಂದ್ರೆ ಲೂಕನ್ ಸ್ವಾರ್ಥೆಯ ಕ್ಲೋಸಿಂಗ್ ಎಂಡಿಂಗ್ ದಲ್ಲಿ ಏನಾಗ್ತದೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಆತನು ಪರಲೋಕಕ್ಕೆ ಏರಿ ಹೋಗ್ತಾನೆ. ಪುನರುತ್ಥಾನದ ವಿಷಯವಾಗಿ ನಾವು ಅನೇಕ ಸಂಗತಿಗಳನ್ನು ಕಾಣ್ತೇವೆ. ಆದ್ರೆ ಸಮಯ ಇಲ್ಲದ ಕಾರಣ ಜಸ್ಟ್ ನಾನು ನಿಮಗೆ ರೆಫರೆನ್ಸ್ ಹೇಳ್ತೇನೆ, ನೀವು ಅದನ್ನ ನೋಟ್ ಮಾಡ್ಕೊಂಡು ಆಮೇಲೆ ಓದ್ರಿ ಅವುಗಳನ್ನ, ವಚನಗಳನ್ನ. ಅಲ್ಲಿ ಸ್ಪಷ್ಟತೆ ನಿಮ್ಗೆ ಕಂಡು ಬರ್ತದೆ. ಪುನರುತ್ಥಾನ ಹೇಗಿತ್ತು, ಅದನ್ನ ಸ್ಪರ್ಶದಿಂದ ಪುನರುತ್ಥಾನ ಸಿದ್ಧವಾದಂತ ಒಂದು ವಿಷಯ ಆಗಿತ್ತು. ಯಾಕಂದ್ರೆ ಶಿಷ್ಯರು ಹೋಗಿ ಮುಟ್ಟಿ ನೋಡ್ತಾರೆ ಕೆಲವರು, ಆಮೇಲೆ ದೃಶ್ಯದಿಂದ ಸಿದ್ಧವಾಗಿತ್ತು, ನೋಡ್ತಾರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಂಥವನು ಅಂತೇಳಿ. ಮೊದಲನೇದಾಗಿ ಸ್ಪರ್ಶ, ಎರಡನೇದಾಗಿ ದೃಶ್ಯ, ಆಮೇಲೆ ಮೂರನೇದಾಗಿ ಅನುಭವಿಸಿದರು. ನೀವು ಎಮಾಸ್ ರೋಡ್ ಹಳ್ಳಿಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಸಹಚಾರಿಗಳು ಇಬ್ರು ಪ್ರಯಾಣ ಮಾಡ್ತಾ ಇರುವಾಗ ಯೇಸು ಸ್ವಾಮಿ ಅವರು ಕೂಡ ಹೋಗಿ ಪ್ರಯಾಣ ಮಾಡ್ತಾನೆ ಎಮಾವುಸ್ ಊರಿನವರೆಗೆ. ಅನುಭವಿಸಿದ್ರು, ದೇ ಎಕ್ಸ್ಪೀರಿಯನ್ಸ್ ದ ಫೆಲೋಶಿಪ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ರೀತಿಯಾಗಿ ಪುನರುತ್ಥಾನ ಇಸ್ ಎ ಪ್ರೂವನ್ ಫ್ಯಾಕ್ಟ್. ಅದು ಒಂದು ಸಿದ್ಧ ಮಾಡಿದಂತ ಒಂದು ವಿಷಯ ಅಥವಾ ಘಟನೆ ಆಗಿದೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಆಮೇಲೆ ಅದೇನಾಗಿದೆ ಅಂತಂದ್ರೆ, ಪುನರುತ್ಥಾನ ಮತ್ತು ಪಂಚಾಶತ್ತಮ ದಿವಸ ನೆನ್ಪಿಟ್ಕೊಡ್ರಿ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಪಂಚಾಶತ್ತಮ ದಿವಸ ಎಷ್ಟು ದೂರ ಇತ್ತು ಎಂಬುದಾಗಿ ನಾವು ಎಣಿಕೆ ಮಾಡಿ ನೋಡುವಾಗ 40 days, 40 ದಿವಸಗಳು ಅಲ್ಲಿ ನಮಗ ಕಂಡು ಬರ್ತವೆ. ಆಮೇಲೆ ಪಂಚಾಶತ್ತಮ ದಿವಸ ನಮಗ ಅಲ್ಲಿ ಬರ್ತದೆ. ಈ ರೀತಿಯಾಗಿ ಪರಲೋಕ ರಾಜ್ಯದ ಮುಂದಿನ ವಿಷಯಗಳ ಸಂಗತಿಗಳನ್ನ ಅಲ್ಲಿ ನಾವು ಕಾಣ್ತೇವೆ. ಈ ಅಪೊಸ್ತಲರ ಕೃತ್ಯದಲ್ಲಿ ನಾವು ಕಾಣುವಂತಹ ವಿಷಯ ಏನಂತಂದ್ರೆ, ಪರಲೋಕ ರಾಜ್ಯದ ಮುಂದಿನ ವಿಷಯಗಳ ಬಗ್ಗೆ ಯೇಸು ಸ್ವಾಮಿಯಲ್ಲಿ ನಮೂದಿಸ್ತಾರೆ ಅಂತ ಹೇಳ್ತಾರೆ ತನ್ನ ಶಿಷ್ಯರಿಗೆ. ಅವರು ಈ ಲೋಕದಲ್ಲಿ ಇದ್ದಾಗಲೂ ಹೇಳಿದ್ರು, ಆಮೇಲೆ ಆ 40 ದಿವಸಗಳ ಸಮಯದಲ್ಲಿಯೂ ಸಹ ಹೇಳಿದ್ರು. ಪರಲೋಕ ರಾಜ್ಯದ ವಿಷಯಗಳ ಬಗ್ಗೆ ಚರ್ಚೆ ಅವರು ಮಾಡಿದ್ರು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ಲೋಕದಲ್ಲಿ ಅಂದ್ರೆ ನಾವು ಪರಲೋಕ ರಾಜ್ಯ ಅಂತ ಹೇಳುವಾಗ ಈ ಲೋಕಕ್ಕೆ ನಾವು ಹೋಲಿಸಿದ್ರೆ ಆಗುದೇ ಇಲ್ಲ. ದಟ್ ಇಸ್ ಯು ಕೆನಾಟ್ ಕಂಪೇರ್ ಇಟ್. ಈ ಲೋಕದಲ್ಲಿ ಒಬ್ಬ ಅರಸಿರ್ತಾನೆ, ಒಂದು ರಾಜ್ಯ ಇರ್ತದೆ, ಓಕೆ, ದಟ್ ಈಸ್ ಇನ್ ದಿಸ್ ವರ್ಲ್ಡ್. ಆದ್ರೆ ದೇವರ ರಾಜ್ಯದ ವಿಷಯವಾಗಿ ಯೇಸು ಸ್ವಾಮಿ ಹೇಳುವಾಗ ಅದು ಬಹಳ ವಿಶೇಷವಾದಂಥದ್ದಾಗಿತ್ತು. ಯಾಕಂದ್ರೆ ಅದರ ರಾಜನ ಯಾರಾಗಿದ್ರು ಅಂತಂದ್ರೆ ಯೇಸು ಸ್ವಾಮಿ ಆಗಿ ಅಲ್ಲಿ ಕಂಡು ಬರ್ತಾನೆ. ಆತನು ಯಹೂದ್ಯರಿಗೋಸ್ಕರವಾಗಿ ಅಲ್ಲಿ ಬಂದ್ರು ಕೂಡ, ಅಂದ್ರೆ ಇನಿಷಿಯಲಿ ಕೇಮ್ ಫಾರ್ ದ ಜ್ಯೂಸ್, ಬಟ್ ದೇ ಡಿಡ್ ನಾಟ್ ಅಕ್ಸೆಪ್ಟ್. ಆದ ಕಾರಣ ಅದು ಎಲ್ಲರಿಗೂ ಸಹ ಲಭಿಸಿದಂತಹ ಒಂದು ಆಶೀರ್ವಾದ ಅಂತ ಹೇಳಿ ನಾವು ಅಭ್ಯಾಸ ಮಾಡುವಾಗ ಕಂಡುಕೊಳ್ತೇವೆ. ಈ ರೀತಿಯಾಗಿ ಯಹೂದ್ಯರೇ ಅವನನ್ನ ರಾಜನನ್ನಾಗಿ ಸ್ವೀಕರಿಸಲಿಲ್ಲ. ಅವನು ಈ ಯಹೂದ್ಯರ ಅರಸನೆಂಬುದಾಗಿ ಪಿಲಾತನ ಬರೆಸ್ತಾನೆ ಹೊರತು ಅವರು ಅದನ್ನ ಬರೆಸ್ಲಿಕ್ಕೆ ಅವರು ಮನಸ್ಸು ಮಾಡ್ಲಿಲ್ಲ. ಹೇಳ್ತಾರೆ, ಅದನ್ನ ಆ ಒಂದು ಮೇಲೆ ಹಾಕಿದಂತ ಪಟ್ಟಿಯನ್ನು ತೆಗೆದು ಹಾಕು ಪಿಲಾತನೆ ಅಂತೇಳಿ ಹೋಗಿ ರಿಕ್ವೆಸ್ಟ್ ಮಾಡುವಾಗ ಪಿಲಾತನ ಹೇಳ್ತಾನೆ, ಬರೆದದ್ದಾಯ್ತು, ಅದ್ ತೆಗೆಯೋದಕ್ಕೆ ಆಗುದಿಲ್ಲ, ಹೋಗ್ರಿ ಅಂತ ಹೇಳ್ತಾನೆ. ಅಂದ್ರೆ they were not ready to accept the Lord Jesus Christ as the King of Kings and the Lord of Lords. ಯಹೂದ್ಯರ ಅರಸನೆಂಬುದಾಗಿ ಅವರು ಸ್ವೀಕರಿಸದೆ ಹೋದ ಕಾರಣ ಈ ಒಂದು ರಾಜ್ಯ, ಯೇಸು ಸ್ವಾಮಿಯ ರಾಜ್ಯ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಲಕ್ಷ ಕೊಟ್ಟು ಕೇಳ್ರಿ. ಈ ಒಂದು ರಾಜ್ಯ ಏನಾಯ್ತು ಅಂತಂದ್ರೆ ಮುಂದರಿಸಲ್ಪಟ್ಟಿತು. ಇಟ್ ಈಸ್ ಕಂಟಿನ್ಯೂಡ್, ಮುಂದೆ ಹೋಯ್ತದು. ಯೇಸು ಸ್ವಾಮಿಯನ್ನು ಒಂದ್ ವೇಳೆ ಅವರು ಯಹೂದ್ಯರು ಅಂಗೀಕರಿಸಿಕೊಂಡು ಬಿಟ್ಟಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಎಂಡೆಡ್. ಆದರೆ
ಅದು ಮುಂದರಿಸಲ್ಪಟ್ಟಿದೆ, ಮುಂದೂಡಲ್ಪಟ್ಟಿದೆ. ದ ರೈಟ್ ವರ್ಡ್ ಇಸ್ ಆಕ್ಟ್ಸ್ ಆಫ್ ಅಪಾಸಲ್ಸ್ 3rd chapter 19 to 21 ನಿಮಗೆ ಅದು ಕಂಡು ಬರ್ತದೆ, ಯಾವ ರೀತಿಯಾಗಿ ಆತನ ರಾಜ್ಯ ಮುಂದೂಡಲ್ಪಟ್ಟಿದೆ ಎಂಬುದಾಗಿ. ಎಲ್ಲಿ ತನಕ? ದಟ್ ಇಸ್ ದ ನೆಕ್ಸ್ಟ್ ಕ್ವಶನ್. ಎಲ್ಲಿ ತನಕ ಅಂತ ಹೇಳಿ ನಾವು ಪ್ರಶ್ನೆ ಹಾಕುವಾಗ, ಯಹೂದ್ಯರು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತರನ್ನ ತಮ್ಮ ಸ್ವಂತ ರಕ್ಷಕ, ಮೆಸ್ಸಿಯ, ಬಂದಂತಹ ಮೆಸ್ಸಿಯ ಎಂಬುದಾಗಿ ಯಾವಾಗ ಸ್ವೀಕರಿಸ್ತಾರೆ ಅಲ್ಲಿಯ ತನಕ ಮುಂದೂಡಲ್ಪಟ್ಟಿದೆ. ಅರ್ಥ ಆಯ್ತಂತ ಅನಿಸ್ತದ ನನಗೆ. ಯಾಕಂದ್ರೆ ಬಹಳ ಸುಂದರವಾದಂತಹ ವಿಚಾರ ಇಲ್ಲಿದೆ. ಯಹೂದ್ಯರು ಯೇಸು ಸ್ವಾಮಿಯನ್ನ ಸ್ವೀಕರಿಸಲಿಲ್ಲ, ಆದ ಕಾರಣ ಈ ಒಂದು ದೇವರ ರಾಜ್ಯದ ಮುಂದೂಡಿಕೆ ಆಯ್ತು. ಎಲ್ಲಿವರೆಗೆ ಅಂತ ಹೇಳಿ ನಾವು ಕೇಳುವಾಗ, ತಿರುಗಿ ಯೇಸು ಸ್ವಾಮಿಯನ್ನ ಅವರು ಬಂದ ಮೆಸ್ಸಿಯನು ಎಂಬುದಾಗಿ ಸ್ವೀಕರಿಸುವ ತನಕ ಅದು ಮುಂದೂಡಲ್ಪಟ್ಟಿದೆ ಎಂಬ ವಿಚಾರವನ್ನ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19 to 21 ನಾವು ಅದನ್ನ ಸ್ಪಷ್ಟವಾಗಿ ಕಾಣ್ತೇವೆ. ಆದ ಕಾರಣ ಈ ವಿಷಯಗಳೇನಾಗಿದ್ದೇವೆ ಅಂತಂದ್ರೆ, ಯೇಸು ಸ್ವಾಮಿಯವರು ಪುನರುತ್ಥಾನ ಹೊಂದಿದ ಮೇಲೆಯೂ ಸಹ 40 ದಿವಸಗಳವರೆಗೂ ಸಹ ಇದೇ ವಿಷಯಗಳನ್ನ ತಮ್ಮ ಶಿಷ್ಯರೊಂದಿಗೆ ಚರ್ಚಿಸ್ತಾ ಇದ್ರು ಎಂಬುದಾಗಿ ನೋಡುವಾಗ, ಆತ್ಮೀಯ ವಿಷಯಗಳಲ್ಲಿ ಯೇಸು ಸ್ವಾಮಿಯವರು ಎಷ್ಟರ ಮಟ್ಟಿಗೆ ತತ್ಪರರಾಗಿದ್ರು ಮತ್ತು ತಮ್ಮ ಶಿಷ್ಯರಿಗೆ ಎಲ್ಲಾ ಒಳ ಇಂಗಿತಗಳನ್ನ ಅವರು ಸ್ಪಷ್ಟ ಮಾಡಿ ತಿಳಿಸಿದ್ರು ಎಂಬಂತ ವಿಚಾರ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ನಾವು ಸಹ ಯಾವಾಗಲೂ ಸಿದ್ಧರಾಗಿರ್ಬೇಕು. ಯೇಸು ಸ್ವಾಮಿ ನಮ್ಮ ರಾಜನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಕರ್ತನು, ನಮ್ಮ ನಾಳುವಂತಹ ದೇವರು. ಒಂದು ದಿವಸ ಬರ್ತದೆ, ಆತನನ್ನು ನಂಬಿದವರಾದಂತಹ ನಮ್ಮೆಲ್ಲರಿಗೆ ನಾವು 1000 ವರ್ಷದ ಆಳ್ಕೆಯ ಸಮಯದಲ್ಲಿ ಯೇಸು ಸ್ವಾಮಿಯವರೊಂದಿಗೆ ನಾವು ಆಳ್ತೇವೆ. ವಾಟ್ ಎ ಗ್ಲೋರಿಯಸ್ ಟೈಮ್ ಇಟ್ ವುಡ್ ಬಿ. 1000 ವರ್ಷದ ಆಳ್ಕೆ, ಮಿಲೇನಿಯಂ ಕಿಂಗ್ಡಮ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಅದರ ಬಗ್ಗೆ ಹೇಳಿದ್ರೆ ಬಹಳ ಆಗ್ತದೆ, ಇರ್ಲಿ, ಅಷ್ಟು ನೆನಪಿಟ್ಕೊಳ್ರಿ. ಆದ ಕಾರಣ ನಾವು ಯಾವಾಗಲೂ ಆ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಜೀವಿತಗಳನ್ನ ನಾವು ಆತನ ಆತ್ಮೀಯ ವಿಷಯಗಳಲ್ಲಿ ತೊಡಗಿಸಿ ಬಾಳಬೇಕಾದದ್ದು ಬಹಳ ಅವಶ್ಯ ಎಂಬುದಾಗಿ ಅಪೊಸ್ತಲರ ಕೃತ್ಯ ನಮಗ ತಿಳಿಸ್ಕೊಡ್ತದೆ. 4ನೇ ವಚನಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿಯನ್ನು ಮಾತಾಡ್ತಾರೆ ಅವ್ರಿಗೆ ಏನಂತ ಹೇಳಿ, ಪವಿತ್ರಾತ್ಮ ಬರುವಿಕೆಗಾಗಿ ಕಾದುಕೊಂಡಿರ್ರಿ ಎಂಬುದಾಗಿ. ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಈಗಾಗಲೇ ಅದರ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಅವರು. ಆದ್ರೂ ಕೂಡ ಈಗ 40 ದಿವಸಗಳಾದ್ಮೇಲೆ ತಿರುಗಿ ಅವ್ರ ಮೇಲೆ ಹೋಗ್ತಾ ಇರುವಾಗ ಈ ಮಾತನ್ನ ಅವ್ರು ಹೇಳ್ತಾರೆ, ಏನಂತ ಹೇಳಿ, ಕಾಯ್ದುಕೊಂಡಿರ್ರಿ, ಪವಿತ್ರಾತ್ಮನಿಗೋಸ್ಕರವಾಗಿ ಕಾಯ್ದುಕೊಂಡಿರ್ರಿ. ಆತನನ್ನು ನಾನು ಹೋದ್ಮೇಲೆ ಅವನನ್ನ ನಾನು ಕಳಿಸ್ತೇನೆ. another 10 days, 40 ದಿವಸಗಳಿದ್ದಾರೆ. ಈಗ 10 ದಿವಸಗಳಾದ್ಮೇಲೆ ಪಂಚಾಶತ್ತಮ ದಿವಸ ಬರ್ತದೆ, ಆಮೇಲೆ ನಾನು ನಿಮಗೆ ಕಳಿಸ್ತೇನೆ. ಅಲ್ಲಿ ತನಕ ಕಾಯ್ದುಕೊಂಡಿರ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಯಾಕಂದ್ರೆ ದೇವರ ಕಾರ್ಯ ನಾವು ಮಾಡ್ಬೇಕಾದ್ರೆ, ದೇವರ ಕೆಲಸನ ಮಾಡ್ಬೇಕಾದ್ರೆ ನಮ್ಮ ಶಕ್ತಿಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನ ನಾವು ತಿಳ್ಕೊಳ್ಬೇಕು. ನಾನು ಬಹಳ ಬುದ್ಧಿವಂತ, ನನಗ್ ಬಹಳ ಬರ್ತ ಜ್ಞಾನ, ನಾನು ಬಹಳಷ್ಟು ಕಲ್ತೇನೆ, ನನಗ್ ವಚನಗಳು ಬಾಯಾಟ ಇವೆ, ಆದ ಕಾರಣ ನಾನು ಹೋಗಿ ಸೇವೆ ಮಾಡ್ತೇನೆ, ಆಗುದಿಲ್ಲ. ಇಟ್ ವೋಂಟ್ ಬಿ ಸಕ್ಸಸ್ಫುಲ್. ಪ್ರಯತ್ನ ಮಾಡಿ ನೋಡ್ರಿ ನೀವು. ಆದ್ರೆ ಯಾವಾಗ ದೇವರ ಶಕ್ತಿಯಿಂದ ದೇವರ ಸೇವೆ ನಾವು ಮಾಡ್ತೇವೆ, ದೇರ್ ಇಸ್ ಫ್ರೂಟ್ ಆಲ್ವೇಸ್. ಅದರಲ್ಲಿ ಫಲ ಇರ್ತದೆ, ಅದರಲ್ಲಿ ತೃಪ್ತಿ ಇರ್ತದೆ, ಅದರಲ್ಲಿ ಆಶೀರ್ವಾದ ಇರ್ತದೆ, ಅದರಲ್ಲಿ ಎಲ್ಲಾ ವಿಷಯಗಳನ್ನ ನಾವು ಅನುಭವಿಸ್ಲಿಕ್ಕೆ, ಕಂಡುಕೊಳ್ಳಲಿಕ್ಕೆ ಆಗ್ತದೆ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನೀವು ಈಗಷ್ಟೆಲ್ಲ ನಾ ಕಲ್ಸೇನೆ, ನೀವು ಕಲ್ತ್ಕೊಂಡಿರಿ, ಇದ್ ನನ್ ಕೂಡಿದ್ರಿ, ನಿಮ್ಗೆ ಅನುಭವ ಐತಿ, ಎಲ್ಲ ಐತಿ, ಓಕೆ. ಆದ್ರೆ ನಿಮ್ಮ ಬಲದ ಮೇಲೆ ಹಾತ್ಕೊಂಡು ಹೋಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯು ವೇಟ್ ಫಾರ್ ಫ್ಯೂ ಮೋರ್ ಡೇಸ್. I will send the Holy Spirit and he will guide him into all truth and he will help you ಎಂಬುದಾಗಿ ಯೇಸು ಸ್ವಾಮಿ ಬರುವಿಕೆಗಾಗಿ ಕಾಯ್ದುಕೊಂಡಿರ್ರಿ ಎಂಬುದಾಗಿ 4ನೇ ವಚನದಲ್ಲಿ ಹೇಳುವುದು ನಮಗೆ ಎಷ್ಟು ಮಹತ್ವದ ವಿಷಯ ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಆಮೇಲೆ 50 ದಿವಸಗಳಾದ್ಮೇಲೆ, ಅಂದ್ರೆ ಆ ಸ್ವಾಮಿ ಹೋದ್ಮೇಲೆ ಮತ್ತೆ 10 ದಿವಸಗಳಾದ್ಮೇಲೆ ಪವಿತ್ರ ಆತ್ಮನು ಈ ಲೋಕಕ್ಕೆ ದೇವರಿಂದ ಕಳಿಸಲ್ಪಟ್ಟನು. ಆಮೇಲೆ ಆತನ ಏನ್ ಮಾಡ್ದ ಅಂತಂದ್ರೆ ಆತ್ಮೀಯ ಕಾರ್ಯವನ್ನ ಮುಂದರಿಸಿದನು. He continued the spiritual work which our Lord Jesus Christ had done. ಯೇಸು ಸ್ವಾಮಿ ಮಾಡಿದಂತಹ ಕೆಲಸ ಅದನ್ನ ಯಾರು ಮುಂದರಿಸಿದ್ರು ಅಂತಂದ್ರೆ ಪವಿತ್ರಾತ್ಮನು ಬಂದು ಜನರ ಮಧ್ಯದಲ್ಲಿ, ಜನರ ಹೃದಯಗಳಲ್ಲಿ ಇದ್ದುಕೊಂಡು ಆತನು ಮುಂದರಿಸಿದನು ಎಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಆತ್ಮೀಯ ಕಾರ್ಯ ಮುಂದರಿಯಿತು.
ಪವಿತ್ರಾತ್ಮನ ಬಲದಿಂದ, ಪವಿತ್ರಾತ್ಮನ ಸಹಾಯದಿಂದ, ಪವಿತ್ರಾತ್ಮನ ಶಕ್ತಿಯಿಂದ. ಈ ರೀತಿಯಾಗಿ ಮುಂದರಿಸಲ್ಪಟ್ಟಂತ ಕಾರ್ಯದ ವಿವರವೇ ಅಪೊಸ್ತಲರ ಕೃತ್ಯವಾಗಿದೆ. ಇನ್ನೊಮ್ಮೆ ಹೇಳ್ತೇನೆ, ಮುಂದರಿಸಲ್ಪಟ್ಟಂತ ಆತ್ಮೀಯ ಕಾರ್ಯಗಳ ಸಂಗ್ರಹವೇ ಅಪೊಸ್ತಲರ ಕೃತ್ಯವಾಗಿದೆ ಎಂಬುದು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. The book of Acts is the continuation of the spiritual activities done by the power of the Holy Spirit. ಆದ ಕಾರಣ Acts of the Apostles is Acts of the Holy Spirit ಎಂಬುದಾಗಿಯೂ ಸಹ ಕರೆಯಲ್ಪಡ್ತದೆ. ಓಕೆ, 5ನೇ ವಚನಕ್ಕೆ ಬರುವಾಗ ಶಿಷ್ಯರ ಕುತೂಹಲ ಏನಂತ ಹೇಳಿ, ನೀನ್ ಯಾವಾಗ ಬರ್ತೀಯ ಹಂಗಾದ್ರೆ? ನೀನ್ ಹೇಳಿದಲ್ಲ ತಿರುಗಿ ನಾನು ರಾಜ್ಯ ಪಡ್ಕೊಂಡು ಬರ್ತೇನೆ ಅಂತ ಹೇಳ್ತೀಯಲ್ಲ, ಅವಾಗ ಯಾವಾಗ ಬರ್ತೀಯ ಹಂಗಾದ್ರೆ ಅಂತ ಹೇಳಿ ಒಂದು ಪ್ರಶ್ನೆ ಮಾಡ್ತಾರೆ. ನಾನು ವಚನ ಓದ್ತಾ ಹೋದ್ರೆ ಟೈಮ್ ಆಗ್ತಾ ಅಂತ ಹೇಳಿ ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೇನೆ. 5ನೇ ವಚನಕ್ಕೆ ನೀವು ಓದ್ರಿ ನಿಮ್ಮ ಬೈಬಲ್ದಲ್ಲಿ. ಆಗ ಯೇಸು ಸ್ವಾಮಿ ಹೇಳಿದಂತ ಮಾತು ನಾವು ನೆನ್ಪಿಟ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಬಹಳ ಸುಂದರವಾಗಿ ಹೇಳ್ತಾರೆ ಏನಂತೇಳಿ, ಆ ಸಮಯ ಅದು ನನ್ನ ಕೈಯಲ್ಲಿ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ ಸ್ಪಷ್ಟವಾಗಿ. ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ ಅಲ್ಲಿ ತನ್ನ ಶಿಷ್ಯರಿಗೆ ಏನಂತೇಳಿ, ನೀವೇನ್ ಮಾಡ್ರಿ, ಭೂಲೋಕದಲ್ಲಿ ಕಟ್ಕಡೆವರೆಗೆ ನಾನು ಸಾಕ್ಷಿಗಳಾಗಿರ್ರಿ. ಈ ಮಾತುಗಳನ್ನ ಹೇಳಿದ ಬಳಿಕ ಅವ್ರು ನೋಡ್ತಾ ಇದ್ದ ಹಾಗೆ ಏರಿಸಲ್ಪಟ್ಟನು. ಅದಕ್ಕಿಂತ ಮುಂಚಿತವಾಗಿ 6ನೇ ವಚನದಲ್ಲಿ ಹೇಳ್ತಾನೆ, ಸ್ವಾಮಿ ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ನ್ಯಾಯಸ್ಥಿತಿ ಸ್ಥಾಪಿಸಿಕೊಡುವಿಯೋ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳಿದಂತ ಮಾತನ್ನು ನಾವು ತಿಳ್ಕೊಳ್ಬೇಕು. ಅದೇನಂತಂದ್ರೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳಿದುಕೊಳ್ಳುವುದು ನಮ್ಮ ಕೆಲಸವಲ್ಲ, ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂತೀರಿ. ಯೆರೂಸಲೇಮಿನಲ್ಲಿ, ಎಲ್ಲ ಯೂದಾಯದಲ್ಲಿ, ಸಮಾರ್ಯ ಸೀಮೆಗಳಲ್ಲಿ, ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರ್ಬೇಕು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಆದ ಕಾರಣ ಸಮಯಗಳ ಬಗ್ಗೆ ನಾವು ಯಾವಾಗಲೂ ವಿಚಾರ ಮಾಡಬಾರದು. ಬಿಕಾಸ್ ಗಾಡ್ಸ್ ಟೈಮಿಂಗ್ಸ್ ಆರ್ ಪರ್ಫೆಕ್ಟ್. ದೇವರ ಸಮಯ ಪರ್ಫೆಕ್ಟ್ ಅದು ಯಾವಾಗಲೂ. ಮತ್ತು ನಾವು ಪೇತ್ರನ ಪುಸ್ತಕದಲ್ಲಿ ನೋಡುವ ಹಾಗೆ, 1 day ಆಫ್ ದ ಲಾರ್ಡ್ ಈಸ್ ಲೈಕ್ 1000 years. ಆದ ಕಾರಣ ನಮ್ಮ ಗ್ರಹಿಕೆಗೆ ಅದು ಬರುದೇ ಇಲ್ಲ. ಯಾಕಂದ್ರೆ ಮನುಷ್ಯನ ಆಯುಷ್ಯ ಹೆಚ್ಚು ಅಂತಂದ್ರೆ ಎಷ್ಟಿರ್ಬೋದು? 100+ ಇರ್ಬೋದು ಅಷ್ಟೇ. ಅಂದ್ರೆ ಈವನ್ ದೇವರ ದೃಷ್ಟಿಯಲ್ಲಿ ಅದು ಒಂದು ದಿವಸನೂ ಆಗುದಿಲ್ಲ. 1/10 of a day ಅಂತ ಹೇಳಿ ಹೇಳ್ಬೋದು ನೀವು. ಯಾಕಂದ್ರೆ 1 day equal to 1000 years. So 100 years equal to 1/10 of 1000 years. ಹೀಗೆ ನಾವು ದೇವರ ಸಮಯಗಳನ್ನ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಲೆಕ್ಕ ಹಚ್ಚಲಿಕ್ಕೆ ಬರುವುದೇ ಇಲ್ಲ. ಯಾಕಂದ್ರೆ ವಿ ಆರ್ ಸೋ ಲಿಮಿಟೆಡ್. ನಾವು ಬಹಳ ಮಿತವಾಗಿದ್ದೇವೆ. ವಿ ಆರ್ ಸೋ ಸ್ಮಾಲ್ ಇನ್ ಗಾಡ್ಸ್ ಕ್ಯಾಲ್ಕುಲೇಷನ್ಸ್. ಆದ ಕಾರಣ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿಬಿಟ್ರು ಏನಂತ ಹೇಳಿ, ದೇವ್ರ ಸಮಯಗಳ ಲೆಕ್ಕ ಹಾಕಕ್ ಹೋಗ್ಬಿಡ್ರಿ, ನಿಮ್ ಕೆಲಸ ನೀವು ಮಾಡ್ರಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾನೆ, ನೀವು ಪವಿತ್ರಾತ್ಮನ ಕೆಲಸ ಮುಂದುವರಿಸಿರಿ ಆತನ ಕೂಡಿ ಎಂಬುದಾಗಿ ಹೇಳುವಂತಹ ಮಾತು ಎಷ್ಟು ಅದ್ಭುತವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಆದ ಕಾರಣ ಒಂದೊಂದು ವಚನದಲ್ಲಿ ನಮಗಿರ್ತಕ್ಕಂಥ ಪಾಠಗಳನ್ನ ನೆನ್ಪಿಟ್ಕೊಳ್ಳೋಣ. ಲೆಟ್ಸ್ ರಿಮೆಂಬರ್ ದೀಸ್ ಥಾಟ್ಸ್ ಎಷ್ಟು ಮುಖ್ಯವಾಗಿವೆ ಎಂಬುದನ್ನ ತಿಳ್ಕೊಂಡಿರೋಣ. ಹೆಚ್ಚು ನಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಮಯ ಬಹಳ ಆಗ್ಬಿಡ್ತದೆ. ಆದ ಕಾರಣ ನೀವು ಇದನ್ನ ಗ್ರಹಿಸ್ಕೊಡ್ರಿ, ನೋಟ್ ಮಾಡ್ಕೊಂಡು ಅಭ್ಯಾಸ ಮಾಡ್ರಿ, ಬಹಳ ನಿಮ್ಗೆ ಅದರ ಆಶೀರ್ವಾದ ಸಿಗ್ತದೆ. ಮುಂದೆ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ ಏನಂತ ಹೇಳಿ, ಯಾವ ರೀತಿಯಾಗಿ ಯೇಸು ಸ್ವಾಮಿ ನೀವು ಹೋಗಿ ಸುವಾರ್ತೆಯನ್ನು ಸಾರಬೇಕು ಅಂತ ಹೇಳ್ತಾರೆ ನೋಡ್ರಿ. ಏನು ಯೂದಾಯದಲ್ಲಿ ಹೋಗ್ರಿ, ಸಮಾರ್ಯ ಸೀಮೆಯಲ್ಲಿ ಹೋಗ್ರಿ, ಭೂಲೋಕದ ಕಟ್ಟಕಡೆಯವರೆಗೆ ಹೋಗ್ರಿ ಅಂತ ಹೇಳುವಾಗ ಈ ಪುಸ್ತಕದಲ್ಲಿ ಈ ಎಲ್ಲಾ ಸೇವೆಯ ವಿವರಣೆ ನಿಮ್ಗೆ ಸಿಗ್ತದೆ. ಎಕ್ಸಾಕ್ಟ್ಲಿ ಯೇಸು ಸ್ವಾಮಿ ಹೇಳಿದಂತ ರೀತಿಯಲ್ಲೇ ಈ ಪುಸ್ತಕದ ವಿವರಣೆ ನಿಮ್ಗೆ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನೀವು 1ರಿಂದ 7 ಅಧ್ಯಾಯಗಳನ್ನ ಓದುವಾಗ, ಪ್ಲೀಸ್ ನೋಟ್ ಇಟ್. 1ರಿಂದ 7 ಅಧ್ಯಾಯಗಳನ್ನ ನೀವು ಓದುವಾಗ ಯೆರೂಸಲೇಮ್ನಲ್ಲಿ ಆದಂತ ಸೇವೆ ನಿಮಗೆ ಕಂಡು ಬರ್ತದೆ. ದ ವರ್ಕ್ ಡನ್ ಇನ್ ಜೆರೂಸಲೇಮ್ ಇಸ್ ಫೌಂಡ್ ಇನ್ 1 to 7 chapters. ಓಕೆ, ನೆಕ್ಸ್ಟ್ 8ರಿಂದ 9ನೇ ಅಧ್ಯಾಯ 31ನೇ ವಚನ. ಎಷ್ಟು? 8ನೇ ಅಧ್ಯಾಯದಿಂದ 9ನೇ ಅಧ್ಯಾಯ 31ನೇ ವಚನದವರೆಗೆ ನೀವು ನೋಡುವಾಗ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಆದಂತ ಸೇವೆ ವಿಷಯವಾಗಿ ಬರ್ತದೆ. ಯೇಸು ಸ್ವಾಮಿ ಹೇಳಿದಂತ ಒಂದೊಂದು ಭಾಗದ ವಿವರ ನಮಗೆ ಎಲ್ಲಿ ಸಿಗ್ತದೆ. ಯೇಸು ಸ್ವಾಮಿ ಏನ್ ಹೇಳಿದ್ರು? ಯೆರೂಸಲೇಮ್ನಲ್ಲಿ ಹೋಗ್ರಿ, ಆಮೇಲೆ ಯೂದಾಯ ಸಮಾರ್ಯ ಸೀಮೆಗಳಿಗೆ ಹೋಗ್ರಿ. 8ರಿಂದ 9 ಅಧ್ಯಾಯ 21-30ನೇ ವಚನದಲ್ಲಿ 2ನೇ ಭಾಗ.
ಮೂರನೇ ಭಾಗ ಯಾವುದು ಅಂತಂದ್ರೆ ಅದು ಭೂಲೋಕದ ಕಟ್ಟ ಕಡೆಯವರೆಗೆ ಹೋಗ್ರಿ. ಅದು ಯಾವ ಭಾಗ? 9:32 ದಿಂದ ಹಿಡಿದು ಲಾಸ್ಟ್ ಚಾಪ್ಟರ್ ಚಾಪ್ಟರ್ 28:31 ಕೊನೆಯ ಅಧ್ಯಾಯದವರೆಗೆ ನೀವು ನೋಡುವಾಗ 9ನೇ ಅಧ್ಯಾಯ 32ನೇ ವಚನದಿಂದ ಹಿಡಿದು ಕೊನೆಯ ಅಧ್ಯಾಯದವರೆಗೆ ನೀವು ಓದಿದ್ರೆ ನಿಮಗೆ ಭೂಲೋಕದ ಕಟ್ಟ ಕಡೆಯವರೆಗೆ ಯಾವ ರೀತಿಯಾಗಿ ಸುವಾರ್ತೆ ಸಾರಲ್ಪಟ್ಟಿತು ಎಂಬುದರ ವಿವರವನ್ನ ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ನೀವು ಕಾಣ್ತೀರಿ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿವರಣೆ ಈ ಪುಸ್ತಕದಲ್ಲಿ ನಮಗ ಇದೆ. ಆದ ಕಾರಣ ದೇವರ ಸೇವೆಯ ಒಂದು ಮಹತ್ವವನ್ನ ಈ ಭಾಗ ನಮಗೆ ತಿಳಿಸ್ತದೆ. ಆತ್ಮೀಯ ಸೇವೆ ಅನ್ರಿ, ಬೇಕಾರ ದೇವರ ಸೇವೆ ಅನ್ರಿ, ಈ ಲೋಕದಲ್ಲಿ ನಾವು ಮಾಡುವಂತಹ ದೇವರ ಸೇವೆ ಅಂತ ಹೇಳ್ರಿ, ಇವು ಎಷ್ಟು ಮಹತ್ವದ್ದು ಎಂಬುದಾಗಿ ಇಲ್ಲಿ ನಮಗ ವಿವರವಾಗಿ ಹೇಳಲ್ಪಟ್ಟಿದೆ. ಪವಿತ್ರಾತ್ಮನ ಬಲದ ಮೇಲೆ ನಾವು ಆತುಕೊಂಡು ನನ್ನ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಡೋಂಟ್ ಡಿಪೆಂಡ್ ಅಪಾನ್ ಯುವರ್ ಸೆಲ್ಫ್ ಬಟ್ ಡಿಪೆಂಡ್ ಅಪಾನ್ ದ ಹೋಲಿ ಸ್ಪಿರಿಟ್. ಆಮೇಲೆ ನನ್ನ ಸೇವೆಯನ್ನ ಮಾಡ್ರಿ ಎಂಬುದಾಗಿ ಹೇಳುತ್ತಿರುವಾಗ ಇದೆಲ್ಲ ಎಲ್ಲಿ ನಡೆದದೆ? ಇದು ಗುಡ್ಡಗಳ ಬೆಟ್ಟದ ಮೇಲೆ ಯೇಸು ಸ್ವಾಮಿ ತನ್ನ 11 ಶಿಷ್ಯರು ಕೂಡ ನಿಂತುಕೊಂಡು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಗೆ ಇದರ ಐಡಿಯಾ ನಾನು ಮೊದಲಿಗೆ ಕೊಡ್ಬೇಕಾಗಿತ್ತು. ಈ ಎಲ್ಲಾ ಸಂಭಾಷಣೆಗಳು ಎಲ್ಲಿ ನಡೆದವೆ ಅಂತಂದ್ರೆ ಎಣ್ಣೆಮರಗಳ ಗುಡ್ಡದ ಬೆಟ್ಟದ ಮೇಲೆ ನಡೆದಂತಹ ಸಂಭಾಷಣೆಗಳಿವೆಲ್ಲ. ಯೇಸು ಸ್ವಾಮಿ ತನ್ನ ಶಿಷ್ಯರು ಕೂಡ ಮಾತಾಡ್ತಾ ಇದ್ದಾರೆ, ಎಷ್ಟು ಅದ್ಭುತವಾದ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ದೇ ಆರ್ ಹ್ಯಾವಿಂಗ್ ಎ ವೆರಿ ವಂಡರ್ಫುಲ್ ಟೈಮ್, ಫ್ರೂಟ್ಫುಲ್ ಟೈಮ್. ಆ ಸಮಯ ಮಾತ್ರ ಬಂತೀಗ. ಬಂದ ಕೂಡಲೇ ದೇವರು ಯೇಸು ಸ್ವಾಮಿಯನ್ನ ಕರೆದಾಗ ಆತನು ಮೇಲೆ ಎತ್ತಲ್ಪಟ್ಟನು ಎಂಬುದಾಗಿ ಅಲ್ಲಿ ಬರೆಯಲಾಗಿದೆ. ನೋಡ್ರಿ, ಅಲ್ಲಿ ಹೇಳ್ತದೆ ನಿಮಗೆ 9ನೇ ವಚನದಲ್ಲಿ, ಹಾಗೆ ಈ ಮಾತುಗಳನ್ನ ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಎಂಬುದಾಗಿ. ಸೊ as the discussion was going on, as the encouragement was going on, the Lord Jesus Christ was taken up. ಯೇಸು ಸ್ವಾಮಿ ಎತ್ತಲ್ಪಡ್ತಾರೆ. ಆಮೇಲೆ ಮೋಡದಿಂದ ಅವರು ಮುಚ್ಚಿ ಹೋದ್ರು ಅಂತ ಹೇಳಿ ಅಲ್ಲಿ ನಮಗೆ ಕಂಡು ಬರ್ತದೆ. ನೋಡ್ರಿ, ಮೋಡವು ಆತನನ್ನ ಯೇಸು ಸ್ವಾಮಿ ಅವ್ರ ಬಗ್ಗೆ ಹೇಳಲಾಗಿದೆ. ಎಷ್ಟು ಸುಂದರವಾದಂತಹ ಅದ್ಭುತ ದೃಶ್ಯವನ್ನ ಅಲ್ಲಿದ್ದಂತಹ ಶಿಷ್ಯರು ನೋಡಿದ್ರು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಯೇಸು ಸ್ವಾಮಿ ಮೇರಿ ಅವರು ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಂತ್ಕೊಂಡು ಯೇಸು ಸ್ವಾಮಿ ಮೇಲೆ ಏರಿ ಹೋಗುವುದನ್ನು ನೋಡುವಾಗ ಅವರಿಗೆ ಯಾವ ರೀತಿಯಾದಂತ ಒಂದು ಭಾವನಾತ್ಮಕ ಅನ್ರಿ ಅಥವಾ ಸಂತೋಷ ಉಕ್ಕಿ ಬಂದಿರಬಹುದು ಅಥವಾ ಅವ್ರು ಕುಣಿದಾಡಿರ್ಬಹುದು ಎಂಬಂತಹ ಎಲ್ಲಾ ವಿಷಯಗಳು ನಮಗ ಇಲ್ಲಿ ಕಂಡು ಬರ್ತವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟಂತಹ ಈ ದೃಶ್ಯ ನಮಗೆ ಮೊದಲೇ ಭಾಗದಲ್ಲಿ ಕಂಡು ಬರ್ತದೆ. ಸಿಕ್ಕ ಸಂದೇಶ ಸಹ ಅಷ್ಟೇ ಅದ್ಭುತವಾಗಿತ್ತು ಎಂಬುದಾಗಿಯೂ ಸಹ ನಾವು ಅಲ್ಲಿ ಕಂಡು ಬರ್ತೇವೆ. ಆಮೇಲೆ ಏನಾಗ್ತದೆ, ಅದು ಸಹ ಬಹಳ ಮುಖ್ಯ. ಇನ್ನು ಈ ಸೀನ್ ಮುಗಿಲಿಲ್ಲ, ದ ಸೀನ್ ಇಸ್ ಕಂಟಿನ್ಯೂಡ್. ಆ ಸೀನ್ ನಲ್ಲಿ ಏನಾಗ್ತದೆ ಅಂತಂದ್ರೆ ಇಬ್ಬರು ದೂತರಿದ್ದಾರೆ ಅಲ್ಲಿ. ದೇರ್ ಆರ್ 2 ಏಂಜಲ್ಸ್. ಅವ್ರ ಬಗ್ಗೆ ಹೇಳ್ತಾರೆ ನೋಡ್ರಿ, ಇಬ್ರು ಶುಭ್ರ ವಸ್ತ್ರಧಾರಿಗಳಾದ ಇಬ್ರು ಪುರುಷರು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಅದು ಏಂಜಲ್ಸೇ ಇರ್ಬೇಕು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಯಾಕಂದ್ರೆ ವಸ್ತ್ರಧಾರಿಗಳಾದಂತ ಪುರುಷರು ಪಕ್ಕನೆ ಅವ್ರ ಹತ್ರ ನಿಂತ್ಕೊಂಡ್ರು ಅಂತ ಹೇಳಿ. ಅಂದ್ರೆ ದೇವದೂತರು ಅಲ್ಲಿ ನಿಂತ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದೊಳಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದ್ರು. ನೋಡ್ರಿ, ಯೇಸು ಸ್ವಾಮಿಯ 2ನೇ ಬರೋಣದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ನಾಟ್ ರ್ಯಾಪ್ಚರ್, ನೆನ್ಪಿಟ್ಕೊಡ್ರಿ, ರ್ಯಾಪ್ಚರ್ ಇಸ್ ಡಿಫ್ರೆಂಟ್, ಸೆಕೆಂಡ್ ಕಮಿಂಗ್ ಇಸ್ ಡಿಫ್ರೆಂಟ್. ಇವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಶುಭ್ರ ವಸ್ತ್ರಧಾರಿಗಳ ಪುರುಷರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೇಸು ಸ್ವಾಮಿ ಬರ್ತಾನೆ, ಇದೇ ಎಣ್ಣೆ ಮರಗಳ ಗುಡ್ಡದ ಮೇಲೆ ಬಂದು ಕಾಲಿಟ್ಟಾಗ ಅದೇನಾಗ್ತದೆ, ಡಿವೈಡ್ ಆಗ್ತದೆ ಎಂಬುದಾಗಿ ನಮಗ ಅನೇಕ ರೆಫರೆನ್ಸ್ ಗಳಿವೆ. ನಾನು 1-2 ರೆಫರೆನ್ಸ್ ಹೇಳ್ತೇನೆ. ಈಗ ಜಸ್ಟ್ ಟೈಮ್ ಸಾಲ್ತಾ ಇಲ್ಲ ಅಂತ ನಿಮ್ ಕ್ವಿಕ್ ಆಗಿ ಹೇಳ್ತೇನೆ. ಇದೇ ಸ್ಥಳದಲ್ಲಿ ಯೇಸು ಸ್ವಾಮಿ ಬಂದು ಕಾಲಿಡ್ತಾರೆ ಎಂಬುದಾಗಿ ನಮಗ ಮುಂದಿನ ಭವಿಷ್ಯ ಅಂದ್ರೆ ಪ್ರವಾದನೆಗಳಲ್ಲಿ ನಮಗೆ ಹೇಳಲಾಗಿದೆ. ಆದ ಕಾರಣ ಅಲ್ಲಿದ್ದಂಥ ಶಿಷ್ಯರಿಗೆ, ಗಲಿಲಾಯದವರಿಗೆ ಹೇಳ್ತಾರೆ ಏನಂತೇಳಿ, ಯೇಸು ಸ್ವಾಮಿ ಯಾವ ರೀತಿಯಾಗಿ ನೀವು ನೋಡಿದ್ರಿ ಅದೇ ರೀತಿಯಾಗಿ ತಿರುಗಿ ಆತನು
ಬರ್ತಾನೆ ಎಂಬುದಾಗಿ ಇಲ್ಲಿ ಮುಂದಿನ ಒಂದು ಭಾಗ್ಯದ ಒಂದು ಸಂದೇಶವನ್ನ ಆ ದೂತರು ಅಲ್ಲಿ ಕೊಟ್ರು ಎಂಬುದಾಗಿ ನಮಗ ಅಲ್ಲಿ ತಿಳಿದು ಬರ್ತದೆ. ನೋಡ್ರಿ, ಅಷ್ಟು ವಿಶೇಷವಾದಂತಹ ಈ ಒಂದು ಸಂದೇಶ ಅಲ್ಲಿ ಎಣ್ಣೆ ಮರಗಳ ಗುಡ್ಡದ ಬೆಟ್ಟದಲ್ಲಿ ನಮಗ ಕಂಡು ಬರ್ತಾ ಇದೆ. ಎಂತ ವಾತಾವರಣ ಬಹಳ ಏನಂತಾರೆ, ಬಹಳ ಬಹಳ ಇದಾಗಿತ್ತು. ಇಟ್ ವಾಸ್ ನಾಟ್ ಎ ವೆರಿ ಬಹಳ ಒಂದು ಒಳ್ಳೆ ವಾತಾವರಣ ಇರ್ಲಿಲ್ಲ, ಬಹಳ ಹಿಂಸೆಯ ವಾತಾವರಣ. ಈ ಶಿಲ್ಬಿಗೆ ಹಾಕಿದಂತ ಸಮಯ ಬಹಳಷ್ಟು ತೊಂದರೆದಾಯಕ ವಾತಾವರಣ ಇದ್ರೂ ಕೂಡ ಇಲ್ಲಿ ದೇವರು ತನ್ನ ಜನರ ಮೂಲಕವಾಗಿ, ಸ್ವಾಮಿ ಮೂಲಕವಾಗಿ ಮತ್ತು ಅಲ್ಲಿದ್ದಂಥ ದೂತರ ಮೂಲಕವಾಗಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ತನ್ನ ಮಕ್ಕಳನ್ನ, ಶಿಷ್ಯರನ್ನ, ನಂಬಿದವರನ್ನ ಉತ್ತೇಜಿಸ್ತಾನೆ ಎಂಬ ವಿಷಯವನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ನಾನು ಕ್ಲುಪ್ತವಾಗಿ ಹೇಳ್ತೇನೆ, ಈ 4 ವಿಷಯಗಳಲ್ಲಿ ನಮ್ಗೆ ಕಂಡು ಬರ್ತವೆ. ಎಣ್ಣೆ ಮರಗಳ ತೋಪಿನಿಂದ ಮೇಲಕ್ಕೆ ಎತ್ತಲ್ಪಟ್ಟನು ಯೇಸು ಸ್ವಾಮಿ. ಎಲ್ಲಿ ನಾವು 11ನೇ ವಚನದಲ್ಲಿ ನೋಡಿದೀವಿ. ಅದೇ ರೆಫರೆನ್ಸ್ ನೀವು ಜಕರಿಯನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನ ನೋಟ್ ಮಾಡ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ಜಕರಿಯ 4:4 ಏನ್ ಹೇಳ್ತದೆ ಅಂತಂದ್ರೆ, ಇದೇ ಎಣ್ಣೆ ಮರಗಳ ತೋಪಿನಲ್ಲಿ ಹಿಂದಿರುಗುತ್ತಾರೆ. ವೆರಿ ಕ್ಲಿಯರ್ ರೆಫರೆನ್ಸ್ ಇಸ್ ದೇರ್. 2ನೇ ಸಲ ಯೇಸು ಸ್ವಾಮಿ ಬರುವಾಗ ಇದೇ ಆಗ್ತದೆ. ಜಕರಿಯ 4:4 ನಮಗ ಸ್ಪಷ್ಟವಾಗಿ ತಿಳಿಸ್ತದೆ. ಓಕೆ, 2ನೇ ಒಂದು ಮಾತು ನೋಡ್ರಿ, ವೈಯಕ್ತಿಕವಾಗಿ ಯೇಸು ಸ್ವಾಮಿ ಹೋಗ್ತಾರಲ್ಲಿ. ನೋಬಡಿ ಇಸ್ ಅಕಂಪನಿಂಗ್ ಹಿಮ್, ಈಸ್ ಗೋಯಿಂಗ್ ಅಲೋನ್. ಒಬ್ಬನೇ ವೈಯಕ್ತಿಕವಾಗಿ ಯೇಸು ಸ್ವಾಮಿ ಮೇಲೆ ಎತ್ತಲ್ಪಡ್ತಾನೆ. ಏನಾಗ್ತದೆ ನಮ್ಮ ಆತನ 2ನೇ ಬರೋಣದಲ್ಲಿ ನಾವು ಮಲಾಕಿಯ ಪುಸ್ತಕದ 3ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಮಲಾಕಿ 3ನೇ ಅಧ್ಯಾಯ 1ನೇ ವಚನ ನೋಡುವಾಗ ವೈಯಕ್ತಿಕವಾಗಿ ಬರುವನು ಅಂತ ಹೇಳಿ ಬರ್ತದೆ. ನೋಡ್ರಿ, ಎಷ್ಟು ಸ್ಪಷ್ಟವಾದಂತ ಮಾತುಗಳು ಇಲ್ಲಿ ನಮಗೋಸ್ಕರವಾಗಿ ಹೇಳಲ್ಪಟ್ಟಿವೆ. ಎಣ್ಣೆ ಮರಗಳ ತೋಪಿನಿಂದ ಎತ್ತಲ್ಪಟ್ಟ, ಅದೇ ಎಣ್ಣೆ ಮರಗಳ ತೋಪದಲ್ಲಿ ಆತನ ಹಿಂದಿರುಗ್ತಾನೆ. ಮೊದಲೇದು. 2ನೇದಾಗಿ ವೈಯಕ್ತಿಕವಾಗಿ ಎತ್ತಲ್ಪಟ್ರು, ವೈಯಕ್ತಿಕವಾಗಿಯೇ ಬಂದು ಅಲ್ಲಿ ನಿಲ್ತಾರೆ ಎಂಬುದಾಗಿ ಮಲಾಕಿ 3:1 ನೋಡ್ತೀವಿ. 3ನೇ ವಿಷಯ, ಎಲ್ರಿಗೂ ಕಾಣುವಂತೆ ಇರ್ತಾರೆ ಅವರು. ಇಟ್ ಈಸ್ ನಾಟ್ ಎನಿ ಹಿಡನ್ ಫ್ಯಾಕ್ಟ್. ಏನು ಮುಚ್ಚುಮರೆಯಿಂದ ಯೇಸು ಸ್ವಾಮಿ ಅಲ್ಲಿ ಎತ್ತಲ್ಪಡುವುದಿಲ್ಲ. ಎಲ್ಲಾ ಕಣ್ಣುಗಳು ಅವ್ರನ್ನ ನೋಡ್ತಾ ಇವೆ. ಆಗ ಯೇಸು ಸ್ವಾಮಿ ಅಲ್ಲಿ ಎತ್ತಲ್ಪಡ್ತಾರೆ. ಓಕೆ, ಅದ್ರ ಬಗ್ಗೆ ಯೇಸು ಸ್ವಾಮಿ 2ನೇ ಬರೋಣದ ಬಗ್ಗೆ ಏನ್ ಹೇಳ್ತದೆ? ಮತ್ತಾಯನ ಸುವಾರ್ತೆ 24ನೇ ವಚನ 24ನೇ ಅಧ್ಯಾಯ 30ನೇ ವಚನ, ಮ್ಯಾಥ್ಯೂ 24:30. ಎಲ್ಲರೂ ಕಾಣುವಂತೆ ಹಿಂತಿರುಗುತ್ತಾರೆ ಎಂಬುದಾಗಿ ಬರ್ತದೆ ಅಲ್ಲಿ. ನೋಡ್ರಿ, ಎಷ್ಟು ಸ್ಪಷ್ಟ ಇದೆ. ಆತನು ಏರಿ ಹೋದದ್ದು ಪರಲೋಕಾರೋಹಣ, ಆಮೇಲೆ ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ಏನಾಗ್ತದೆ, ಎಷ್ಟು ಐಡೆಂಟಿಕಲ್ ಇವೆ, ಒಂದೇ ಆಗಿವೆ ಎಂಬುದನ್ನ ಈ ಭಾಗ ತಿಳಿಸ್ತದೆ. ಎಲ್ಲರೂ ಕಾಣುವಂತೆ ಏರಿದ್ರು, ಎಲ್ಲರೂ ಕಾಣುವಂತೆ ಇಳಿದು ಬರ್ತಾರೆ ಎಂಬುದಾಗಿ ಮತ್ತಾಯ 24:30 ಹೇಳ್ತದೆ. ಓಕೆ, ಇನ್ನೊಂದು ಮಾತು ಬರ್ತದೆ 9ನೇ ವಚನದಲ್ಲಿ, ಮೋಡ ಕವಿದುಕೊಂಡಿತ್ತು ಎಂಬುದಾಗಿ ಹೇಳಿದೆ. ಇದೇ 1ನೇ ಅಧ್ಯಾಯ 9ನೇ ವಚನ, ಮೋಡ ಕವಿದುಕೊಂಡಿತ್ತು ಎಂಬುದಾಗಿ. ಅದರ ಬಗ್ಗೆ ನಾವು ಮತ್ತಾಯನ ಸುವಾರ್ತೆ 24:30ನೇ ವಚನದಲ್ಲಿ ನೋಡುವಾಗ ಮೋಡಗಳ ಮೇಲೆಯಿಂದ ಬರ್ತಾರೆ ಎಂಬುದಾಗಿ ಅಲ್ಲಿ ಹೇಳಿದಾಗ ನೋಡ್ರಿ, ಎಷ್ಟು ಸಾಮರಸ್ಯ ಇಲ್ಲಿ ನಮಗ ತಿಳಿದು ಬರ್ತದೆ. ಯೇಸು ಸ್ವಾಮಿಯ ಪರಲೋಕಾರೋಹಣ, ಆಮೇಲೆ ಯೇಸು ಸ್ವಾಮಿ 2ನೇ ಸಲ ಬರುವಂತದ್ದು ಎಷ್ಟು ವಿಶೇಷವಾಗಿವೆ ಎಂಬುದಾಗಿ. 5ನೇ ಒಂದು ಭಾಗ ಲಾಸ್ಟ್ ಇದೆ, ಮಹಿಮೆಯಿಂದ ಏರಿ ಹೋದ. ನೋಡ್ರಿ, ಅದ್ಭುತವಾದ ರೀತಿಯಲ್ಲಿ ಯೇಸು ಸ್ವಾಮಿ ಮಹಿಮೆಯಿಂದ, ಗೌರವದಿಂದ, ಮಾನದಿಂದ ಆತನ ಎತ್ತಲ್ಪಡ್ತಾನೆ. ಅದೇ ರೀತಿಯಾಗಿ ಮತ್ತಾಯ 24:30 ಶಕ್ತಿ ಮತ್ತು ದೊಡ್ಡ ಪ್ರಭಾವದಿಂದ ಹಿಂತಿರುಗುತ್ತಾನೆ ಎಂಬುದಾಗಿ ಹೇಳದೆ. ನೋಡ್ರಿ, ಎಷ್ಟು ಸುಂದರವಾದ ರೀತಿಯಲ್ಲಿ ಈ ವಿಷಯಗಳು ನಮಗ ತಿಳಿಸಲ್ಪಟ್ಟಿವೆ. 24:30 ಮತ್ತಾಯನ ಸುವಾರ್ತೆ, ಶಕ್ತಿ ಮತ್ತು ದೊಡ್ಡ ಪ್ರಭಾವದಿಂದ ಹಿಂದಿರುಗುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ವಿಷಯವಾಗಿ ಹೇಳಲಾಗಿದೆ. ಆದ ಕಾರಣ ಯೇಸು ಸ್ವಾಮಿಯ ವಿಷಯವಾಗಿ ನಾವು ಎಷ್ಟು ತಿಳ್ಕೊಂಡಿರೋದು ಕಡಿಮೆನೆ. ದ ಮೋರ್ ಯು ನೋ ದ ಲೆಸ್ ಇಟ್ ಈಸ್ ಅಂತ ಹೇಳ್ತೇನೆ ನಾನು. ಆದ ಕಾರಣ ಅವ್ರ ಬಗ್ಗೆ ಹೆಚ್ಚೆಚ್ಚು ನಾವು ತಿಳ್ಕೊಂಡು ಅವರ ಗೌರವ ಮಾನ ಮಹಿಮೆಗಾಗಿ ನಾವು ಜೀವಿಸಬೇಕಾದದ್ದು ಬಹಳ ಅವಶ್ಯ. ಹೀಗೆ ಏರಿ ಹೋದಂತ ಯೇಸು ಸ್ವಾಮಿಯ ವಿಷಯವಾಗಿ ಆತನು ತಿರುಗಿ ಬರ್ತಾನೆ 2ನೇ ಸಾರಿ. ಅವು ಸಹ 5 ವಿಷಯಗಳನ್ನ ನಾವು ಪ್ರವಾದನೆಗಳಲ್ಲಿ ಮತ್ತು ಮತ್ತಾಯನ ಸುವಾರ್ತೆಯಲ್ಲಿ ಕಂಡುಕೊಂಡಿದ್ದೇವೆ. ಎಷ್ಟು ಅದ್ಭುತವಾದಂತ ಸನ್ನಿವೇಶ ನಮಗ ಇವತ್ತು ದೇವರು ತೋರಿಸಿದ್ದಾನೆ.
ಇನ್ನೊಂದ್ 2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. 13ನೇ ವಚನದಲ್ಲಿ ಏನಾಗ್ತದೆ, 2 ವಿಶೇಷತೆಗಳನ್ನು ಕಾಣ್ತೇವೆ ಅಲ್ಲಿ ನಾವು. ಮೊದಲನೇದಾಗಿ ಅವರು ಏಕ ಮನಸ್ಸುಳ್ಳವರಾಗಿದ್ರು. ದೇ ಹ್ಯಾಡ್ ಯೂನಿಟಿ, ಒನ್ನೆಸ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಈ ದಿವಸಗಳಲ್ಲಿ ಸಭೆಗಳಲ್ಲಿ ಒನ್ನೆಸ್ ಆಫ್ ಮೈಂಡ್ ಬೇಕು, ಕುಟುಂಬಗಳಲ್ಲಿ ಒನ್ನೆಸ್ ಆಫ್ ಮೈಂಡ್ ಬೇಕು. ನಮ್ಮಲ್ಲಿಯೂ ಸಹ ನಾವು ಒನ್ನೆಸ್ ಆಫ್ ಮೈಂಡ್ ವಿತ್ ದ ವಿಲ್ ಆಫ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಎರಡನೇದಾಗಿ ಅಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಎಂಬುದಾಗಿ. ಪ್ರಾರ್ಥನೆಗೆ ಬಹಳ ಪ್ರಾಶಸ್ತ್ಯ ಇದೆ ನಮ್ಮ ಕ್ರಿಸ್ತೀಯ ಜೀವನದಲ್ಲಿ. ನಾವು ಎಷ್ಟೋ ಸಲ ನಾವು ನಮ್ಮ ಸ್ವಂತ ಬಲದ ಮೇಲೆ ಹತ್ಕೊಂಡು ಎಷ್ಟೋ ಸಲ ಬಿದ್ದು ಹೋಗ್ತೇವೆ. ಆದ ಕಾರಣ ಯೇಸು ಸ್ವಾಮಿ ಹೇಳಿದ್ರು, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಆದ ಕಾರಣ ಪ್ರಾರ್ಥನೆಯಲ್ಲಿ ಆಸಕ್ತರಾಗಿದ್ರು ಆತನ ಶಿಷ್ಯರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. 15ನೇ ವಚನದಿಂದ ನೀವು ಮುಂದೂಡುವಾಗ 11 ಜನ ಇದ್ದವರಿಗೆ ಎಷ್ಟಾಗಿದ್ದಾರೆ? 120, 120 ಜನರು ಅಲ್ಲಿ ಕಂಡು ಬರ್ತಾರೆ ನಮಗೆ. ಅಲ್ಲಿ ಪೇತ್ರ ಯೂದನ ವಿಷಯ ವಿವರಿಸಿದ, ಏನೇನಾಯ್ತು, ಅವನ ದುರ್ಮರಣ ಹೆಂಗಾಯ್ತು, ಅವನು ತೆಗೆದುಕೊಂಡಂತ ಹಣವನ್ನ ತಿರುಗಿಸ್ಲಿಕ್ಕೆ ಎಂದು ಹೋದಾಗ ಏನೇನಾಯ್ತು, ಆಮೇಲೆ ಅವನು ಹೋಗಿ ನೇಣು ಹಾಕೊಂಡು ತನ್ನ ಪ್ರಾಣವನ್ನ ಕಳ್ಕೊಂಡ, ಆತ್ಮವನ್ನ ನಷ್ಟಪಡಿಸಿಕೊಂಡ ಎಂಬ ವಿಚಾರವನ್ನ ಪೇತ್ರನು ಅಲ್ಲಿದ್ದಂತಹ ಜನರಿಗೆ ಅಥವಾ ಅಲ್ಲಿ ಶಿಷ್ಯರಿಗೆ ಅದನ್ನು ವಿವರಿಸ್ತಾನೆ ಎಂಬುದು ನಮಗಲ್ಲಿ ಕಂಡು ಬರ್ತದೆ. ಆದ ಕಾರಣ ಆತ್ಮಹತ್ಯೆಗೆ ಅವಕಾಶ ಇಲ್ಲ ಎಂಬುದು ಕ್ರೈಸ್ತತ್ವದಲ್ಲಿ ಇರ್ತಕ್ಕಂತಹ ಮುಖ್ಯ ಒಂದು ವಿಷಯ. ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ, ಆದ್ರೆ ದೇವರ ವಾಕ್ಯದಲ್ಲಿ ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಯಾಕಂದ್ರೆ ವಿ ಆರ್ ನಾಟ್ ದ ಲಾರ್ಡ್ಸ್ ಆಫ್ ಅವರ್ ಲೈಫ್. ಈ ಜೀವ ನಮ್ದಲ್ಲ, ಅದನ್ನ ನಾವು ಕಳ್ಕೊಳ್ಳಿಕ್ಕೆ ನಮಗ ಹಕ್ಕಿಲ್ಲ, ಅದಕ್ಕೆ ಅಧಿಕಾರ ಇಲ್ಲ. ಅದು ದೇವರಿಂದ ಕೊಡಲ್ಪಟ್ಟದ್ದು, ಅದು ದೇವರಿಗೆ ಸಂಬಂಧಿಸಿದ್ದು. ಆದ ಕಾರಣ ಅದನ್ನ ನಾವು ಕಳ್ಕೊಳ್ಳೋಕೆ ಹೋದ್ರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ವಿಷಯ ಆಗಿದೆ ಎಂಬುದನ್ನ ನಾವು ಈ ಭಾಗದಿಂದ ಸ್ಪಷ್ಟವಾಗಿ ತಿಳ್ಕೊಳ್ತೇವೆ. ಆಮೇಲೆ ಕೊನೆಯ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ, 12 ಜನ ಶಿಷ್ಯರಲ್ಲಿ ಈಗ ಒಬ್ಬ ಜನ ಇಲ್ಲ, ಅದೇ ಹೇಳೋದಲ್ಲ ನಿಮ್ಗೆ, ಯೂದ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಪ್ರಾಣ ಕಳ್ಕೊಂಡು ಹೋದಂಥವ. ಈಗ 12 ಜನರ ಒಂದು ಸಂಖ್ಯೆ ಪರಿಪೂರ್ಣವಾಗಬೇಕಾದ್ರೆ ಮತ್ತೊಬ್ಬ ವ್ಯಕ್ತಿಯಲ್ಲಿ ಬೇಕಾಗಿತ್ತು. ಆದ ಕಾರಣ 2 ಜನರ ವಿಷಯವಾಗಿ ಅಲ್ಲಿ ಹೇಳಲಾಗ್ತದೆ. ಅವ್ರು ಯಾರಂತಂದ್ರೆ ಯೋಸೇಫ, ಆಮೇಲೆ ಇನ್ನೊಬ್ಬವ ಮತ್ತಿಯ ಎಂಬುದಾಗಿ ನೀವು 26ನೇ ವಚನಕ್ಕೆ ಬರುವಾಗ ಅಲ್ಲಿ ನಿಮಗೆ ಕಂಡು ಬರ್ತದೆ. ಆ ಇಬ್ಬರಲ್ಲಿ ಯೋಸೇಫ, ಬಾರ್ಸಬನೆಂಬ ಯೋಸೇಫ 25ನೇ ವಚನ, ಆಮೇಲೆ ಇನ್ನೊಬ್ಬ ಯಾರಂತಂದ್ರೆ ಮತ್ತಿಯ. ಈ ಇಬ್ಬರ ನಡುವೆ ಇವ್ರೇನಾಗಿದ್ರು ಅಂತಂದ್ರೆ, ದೇ ವೇರ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆದ್ರೆ ದೇ ವೇರ್ ನಾಟ್ ಚೋಸನ್ ಬೈ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. 12 ಜನರ ಗುಂಪಿನಲ್ಲಿ ಇರಲಿಲ್ಲ, ಆದ್ರೆ ಯೇಸು ಸ್ವಾಮಿ ಕೂಡನೇ ಇದ್ರು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವರ ಒಂದು ಸ್ಪಿರಿಚುವಲ್ ಲೆವೆಲ್ ಕನ್ಸಿಡರ್ ಮಾಡಿದಾಗ ಈ 2 ಜನರ ಒಂದು ಆತ್ಮೀಯ ಒಂದು ಮಟ್ಟ ಅದು ಒಳ್ಳೇದಾಗಿದ್ದ ಕಾರಣ ಈ ಶಿಷ್ಯರು 11 ಜನ ಶಿಷ್ಯರು ಏನ್ ಮಾಡ್ತಾರಂತಂದ್ರೆ, ಈ 2ರಲ್ಲಿ ಒಬ್ಬರನ್ನ ನಾವು ಆರಿಸ್ಕೊಳ್ಳೋಣ ಅಂತ ಹೇಳಿ ಅವರು ಮುಂದಾಗ್ತಾರೆ. ಯೋಸೆಫ ಆಮೇಲೆ ಮತ್ತಿಯ, ಇಬ್ಬರನ್ನ ಸೇರಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚೀಟ್ ಹಾಕ್ತಾರೆ. ಚೀಟ್ ಹಾಕಿದಾಗ ಅದು ಯಾರಿಗ್ ಬಂತು? ಮತ್ತಿಯನಿಗೆ ಬಂತು. ಮತ್ತಿಯನ್ ಏನಾದ ಅಂತಂದ್ರೆ 12ನೇಯ ಶಿಷ್ಯ, ಅಂಡ್ ಈ ಬಿಕೇಮ್ ದ ಅಪಾಸ್ಟಲ್ಸ್ ಅಂತ, ಅಪಾಸ್ಟಲ್ ಸೆಂಟ್ ಒನ್ ಅಂತೇಳಿ ನಾವು ನೋಡ್ತೇವೆ. ಈ ರೀತಿಯಾಗಿ 12 ಜನರ ಯೇಸು ಸ್ವಾಮಿಯ ಶಿಷ್ಯರ ಗುಂಪು ಅದು ಪೂರ್ತಿ ಆಯ್ತು ತಿರುಗಿ ಅಂತೇಳಿ ಈ ಮೊದಲೇ ಅಧ್ಯಾಯದ ಅಂತ್ಯ ಆಗ್ತದೆ. ನೋಡ್ರಿ, ಎಷ್ಟು ಯೇಸು ದೇವರ ವಾಕ್ಯ ಎಷ್ಟು ಪರಿಪೂರ್ಣವಾಗಿದೆ ಎಂಬುದು ನಮಗೆ ಇಲ್ಲಿ ತಿಳಿದು ಬರ್ತದೆ. ಎವ್ರಿಥಿಂಗ್ ಈಸ್ ಕ್ಲಿಯರ್, ಅದರಲ್ಲಿ ಯಾವುದೇ ತರದ ಸಂಶಯ ಇಲ್ಲ ಅಥವಾ ಯಾವುದೇ ವಿಚಾರ ಅಲ್ಲಿ ನಮಗೆ ಕಾಣುದಿಲ್ಲ. ಎಲ್ಲವೂ ಕ್ಲಿಯರ್ ಆಗಿ ಬರುವಂತದ್ದು ಯಾವ್ದು ಅಂತಂದ್ರೆ ದೇವರ ವಾಕ್ಯದಲ್ಲಿ. ಆದ ಕಾರಣ 12 ಜನರ ಗುಂಪು ತಿರುಗಿ ಸ್ಥಾಪಿಸಲ್ಪಟ್ಟು ದೇವರ ಸೇವೆ ಮುಂದರಿಯಿತು ಎಂಬುದಾಗಿ ನಮಗೆ ಕಂಡು ಬರ್ತದೆ. ಈಗ ನಿಮ್ ಮುಂದೆ ಒಂದು ಪ್ರಶ್ನೆ ಬಂದಿರಬಹುದು, ಅದನ್ನ ಜಸ್ಟ್ ಹೇಳಿ ಮುಗಿಸ್ತೇನೆ. ಚೀಟ್ ಹಾಕುವುದಂತಂದ್ರೆ ಏನು? ನಾವು ಸಹ ಚೀಟ್ ಹಾಕ್ಬೇಕೇನು ಎನ್ನುವಂತ ಒಂದು ವಿಚಾರ ನಿಮ್ಗೆ ಬಂದಿರ್ಬೇಕು. ಅದಕ್ಕೆ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಈಗಿನ ಕಾಲದಲ್ಲಿ ಅಂದ್ರೆ ದೇವ್ರ ವಾಕ್ಯ ನಮಗೆ ಕೊಡಲ್ಪಟ್ಟ ಮೇಲೆ ಚೀಟ್ ಹಾಕುವುದರ ಅವಶ್ಯಕತೆನೇ ಇಲ್ಲ. ಎವ್ರಿಥಿಂಗ್ ಇಸ್ ಕ್ಲಿಯರ್ ಇನ್ ಗಾಡ್ಸ್ ವರ್ಡ್. ದೇವ್ರ ವಾಕ್ಯದ ಕಡೆಗೆ ಹೋಗ್ರಿ, ದೇವ್ರ ಹತ್ರ ಪ್ರಾರ್ಥಿಸ್ರಿ, ದೇವ್ರ ವಾಕ್ಯ ಓದ್ರಿ, ದೇವ್ರ ಚಿತ್ತ ಏನಿದೆ ಅಂತ ತಿಳ್ಕೊಳ್ರಿ, ಅದನ್ನ ಮಾಡ್ರಿ. ಅದನ್ನ ಬಿಟ್ಟು ನಾನು ಇದನ್ನ ಅದನ್ನ ಮಾಡ್ಲೋ, ಅಥವಾ ಇದನ್ನ ತೆಗೆದುಕೊಳ್ಳೋ ಅದನ್ನ ತೆಗೆದುಕೊಳ್ಳೋ, ಇವ್ರನ್ನ ಮದುವೆ ಆಗ್ಲೋ ಅವ್ರ ಮದುವೆ ಆಗೋದು ಬೇಡೋ
ಅನೇಕ ವಿಷಯಗಳ ಸಲುವಾಗಿ ನೀವು ಚೀಟ್ ಹಾಕುವಂತ ಒಂದು ತಪ್ಪು ಮಾಡಿದ್ರೆ ಅದರ ಪರಿಣಾಮ ಬಹಳ ದುಷ್ಪರಿಣಾಮ ಆಗ್ತದೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ಆಮೇಲೆ ಹೊಸ ಒಡಂಬಡಿಕೆ ಎಲ್ಲ ನೋಡುದಿಲ್ಲ, ಇದು ಆರಂಭದಲ್ಲಿ ಅಷ್ಟೇ ನೋಡ್ತೇವೆ. ಆಮೇಲೆ ಚೀಟ್ ಹಾಕುವುದು ನಿಂತು ಹೋಯ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಯಾಕೆ? ಒಳ್ಳೇದು ಬಂದಾಗ ಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಹೋಗ್ಬಿಡ್ತದಂತೆ. ದೇವ್ರ ವಾಕ್ಯನೇ ಹೇಳ್ತದ ಅದು. ಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಹೋಗ್ಬಿಡ್ತದೆ. ಆದ ಕಾರಣ ಪೂರ್ಣವಾದದ್ದು ದೇವರ ವಾಕ್ಯ. ಆದ ಕಾರಣ ಅದನ್ನ ನಾವು ಅವಲಂಬಿಸಿ ಅದರ ಪ್ರಕಾರ ನಾವು ನಡಿಬೇಕು. ಅದರಲ್ಲಿ ಎಲ್ಲಾ ಇದೆ. ಆದ ಕಾರಣ ಅದು ನಮಗೆ ಒಳ್ಳೆಯದನ್ನ ಮಾಡ್ತದೆ. ಹೀಗೆ ಮೊದಲೇ ಅಧ್ಯಾಯದ ಅಪೊಸ್ತಲರ ಕೃತ್ಯದಲ್ಲಿ ಎಲ್ಲಾ ವಿಷಯಗಳನ್ನ ನಾವು ನೋಡಿದ್ದೇವೆ. ಆದ ಕಾರಣ ತಿರುಗಿ ಅವುಗಳನ್ನ ಮೆಲುಕು ಹಾಕ್ರಿ, ತಿಳ್ಕೊಳ್ರಿ, ಆನಂದಿಸ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ